ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सागण ललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವದ್ಗೀತೆಯಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ಹೋದವಾರ 14ನೇ ಶ್ಲೋಕವನ್ನ ತಿಳ್ಕೊಂಡ್ವಿ. ಒಂದು ರೀತಿಯಲ್ಲಿ 14ನೇ ಶ್ಲೋಕ ಒಂದು ರೀತಿಯಲ್ಲಿ ನೋಡಿದ್ರೆ ಇದು ಭಗವದ್ಗೀತೆಯ ತಾತ್ಪರ್ಯ. 14ನೇ ಶ್ಲೋಕಕ್ಕೆ ಹೋಗಪ್ಪ. ಪ್ರೀವಿಯಸ್ ವರ್ಸ್ 14. ಸೊ ಕೃಷ್ಣ ಇಲ್ಲಿ ಹೇಳ್ತಾನೆ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಕೃಷ್ಣ ಹೇಳ್ತಾನೆ ದೈವೀ ಹೇಷ ಗುಣಮಯಿ. ಭೌತಿಕ ಶಕ್ತಿಯ ಬಗ್ಗೆ ಕೃಷ್ಣ ಇಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಈ ದೈವಿ ಶಕ್ತಿ, ಭೌತಿಕ ಶಕ್ತಿ, ಅವಳನ್ನ ದುರ್ಗಾದೇವಿ ಅಂತ ಕರಿತೀವಿ ನಾವು. ದುರ್ಗಾದೇವಿ, ಈ ದುರ್ಗಾದೇವಿಯ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಗುಣಮಯಿ, ಇವಳು ಗುಣಮಯಿ ಅಂದ್ರೆ ಭೌತಿಕ ಪ್ರಕೃತಿಯಲ್ಲಿ ನಮ್ಮ ಸ್ವಭಾವವನ್ನ ನಿಯಂತ್ರಿಸ್ತಾ ಇರೋ 3 ಗುಣಗಳಿವೆ: ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ ಗುಣಮಯಿ, ಈ ದೈವಿ ಶಕ್ತಿ ಈ 3 ಗುಣಗಳಿಂದ ಆಗಿದೆ. ಮಮ ಮಾಯಾ ದುರತ್ಯಯ, ಅವಳ ಹೆಸರು ಮಾಯಾ ಅಂತ. ಮಾಯೆ, ದುರತ್ಯಯ ಅಂದ್ರೆ ಬಹಳ ಕಠಿಣ ಅವಳನ್ನು ಜಯಿಸೋದು. ಈ ಭೌತಿಕ ಶಕ್ತಿ, ನನ್ನ ಈ ಭೌತಿಕ ಶಕ್ತಿ, ಅದನ್ನ ಮಾಯೆ ಅಂತ ಕರೀತಾರೆ, ಅದನ್ನ ಜಯಿಸೋದು ಬಹಳ ಕಠಿಣ. ಆದ್ರೆ ಯಾರು ಜಯಿಸ್ಬೋದು? ಮಾಮೇವ ಯೇ ಪ್ರಪದ್ಯಂತೆ. ಮಾಮೇವ ಅಂದ್ರೆ ನನಗೆ ಮಾತ್ರ. ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನಗೆ ಮಾತ್ರ ಶರಣಾಗತರಾಗ್ತಾರೋ ಮಾಯಾಂ ಏತಾಂ ತರಂತಿತೆ. ಈ ಮಾಯೆಯನ್ನವರು ಬಹಳ ಸುಲಭವಾಗಿ ಅದನ್ನ ದಾಟಿಬಿಡ್ಬೋದು, ಪಾರಾಗ್ಬಿಡ್ಬೋದು. ಸೊ ಅಂದ್ರೆ ಏನರ್ಥ? ಭೌತಿಕ ಶಕ್ತಿ, ಈ ಭೌತಿಕ ಜಗತ್ತನ್ನ ಭೌತಿಕ ಶಕ್ತಿ ಸೃಷ್ಟಿ ಮಾಡಿದ್ದಾಳೆ.
ಅವಳ ಹೆಸರು ದುರ್ಗಾ ದೇವಿ ಅಂತ. ದುರ್ಗಾ ಅಂದ್ರೆ ಕೋಟೆ ಅಂತ, ಕೋಟೆ, ಫೋರ್ಟ್. ಸೊ ಅವಳು ಈ ಒಂದು ಫೋರ್ಟ್ ಅಥವಾ ಒಂದು ಜೈಲಿನ ವಾರ್ಡನ್ ಅವಳು, ದುರ್ಗಾದೇವಿ. ಅವಳು ನಮ್ಮನ್ನ ನಿಯಂತ್ರಿಸ್ತಾಳೆ. ಯಾವ ರೀತಿಯಲ್ಲಿ ನಿಯಂತ್ರಿಸ್ತಾಳೆ ಅಂದ್ರೆ, ನಾವು ಪಡ್ಕೊಂಡಿರೋ ಗುಣಗಳ ಪ್ರಕಾರ ನಮ್ಮನ್ನ ನಿಯಂತ್ರಿಸ್ತಾಳೆ. ಕನ್ನಡದಲ್ಲಿ ಹೇಳ್ತೀವಿ ನಾವು, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಜನ್ಮತಃ ನಾವು ಗುಣಗಳನ್ನ ಪಡ್ಕೊಂಡಿದೀವಿ. ಯಾರಿಗೋ ಹೆಚ್ಚಿನ ಸತ್ವಗುಣ ಇದೆ, ಯಾರಿಗೋ ಹೆಚ್ಚಿನ ರಜೋಗುಣ ಇದೆ, ಯಾರಿಗೋ ಹೆಚ್ಚಿನ ತಮೋ ಗುಣ ಇದೆ. ಎಲ್ಲರಲ್ಲೂ ಸಾಮಾನ್ಯವಾಗಿ ಎಲ್ಲಾ ಗುಣಗಳು ಇರುತ್ತೆ. ಸಾಮಾನ್ಯವಾಗಿ ಗುಣಗಳ ಪ್ರಕಾರ ನಮ್ಮ ಈ ಸ್ವಭಾವ, ಆ ಸ್ವಭಾವದ ಮುಖೇನ ದುರ್ಗೆ ನಮ್ಮನ್ನ ನಿಯಂತ್ರಿಸ್ತಾ ಇದ್ದಾಳೆ. ನಮ್ಮ ಪ್ರತಿಯೊಂದು ಕಾಯ ವಾಚ ಮನಸ್ಸ ನಾವು ಏನು ಮಾಡ್ತಾ ಇದೀವೋ ಎಲ್ಲವೂ ಕೂಡ ಈ 3 ಗುಣಗಳಿಂದ ನಿಯಂತ್ರಿತವಾಗಿವೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನು ಜಯಿಸೋದು ಬಹಳ ಕಠಿಣ. ಅವಳ ಹೆಸರು ಮಾಯೆ. ಮಾಯೆ ಅಂದರೆ ಇನ್ನೊಂದು ಅರ್ಥ ಭ್ರಮೆ ಅಂತ. ಮಾಯೆ ಅಂದರೆ ಭ್ರಮೆ. ಯಾವ ಭ್ರಮೆ? ಭೌತಿಕ ಜಗತ್ತಿನಲ್ಲಿ ಜನರು ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾರೆ. ಏನು ಅಂದ್ರೆ, ನಾನು ಈ ಶರೀರ, ಮತ್ತೆ ಶರೀರ ಹಾಗಾಗಿ ನನಗೆ ಮುಖ್ಯ, ಮತ್ತೆ ಶರೀರಕ್ಕೆ ಸಂಬಂಧಿತವಾದ ಎಲ್ಲವೂ ನನಗೆ ಮುಖ್ಯ ಅನ್ನೋ ಒಂದು ಭ್ರಮೆಯಲ್ಲಿ ಜನ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೆ ಇದನ್ನ ಭ್ರಮೆ, ಮಾಯೆ ಅಂತ ಕರೀತಾರೆ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಜನರು ಮಾಯೆಯಲ್ಲಿ ಮುಳುಗೋಗಿದ್ದಾರೆ. ಹಾಗಾಗಿ ಮಾಯೆಯಿಂದ ಹೊರಗಡೆ ಬರೋದು ದುರತ್ಯಯ, ಬಹಳ ಕಠಿಣ. ಆದ್ರೆ ಅವಳ ಹಿಡಿತದಿಂದ ಹೊರಗಡೆ ಬರಬೇಕು ಅಂದ್ರೆ, ಈ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂದ್ರೆ, ಈ ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಮಾಮೇವ ಯೇ ಪ್ರಪದ್ಯಂತೆ, ಕೇವಲ ಕೃಷ್ಣನಿಗೆ ನಾವು ಶರಣಾಗತರಾಗಬೇಕು. ಕೃಷ್ಣ ಇದ್ರ ಬಗ್ಗೆ ಭಗವದ್ಗೀತೆಯಲ್ಲಿ 2 ಸತಿ ಹೇಳ್ತಾನೆ, ಈ ಮಾಮೇವ. ಇನ್ನೊಂದು ಶ್ಲೋಕ ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ. ತಿರ್ಗಾ ಅಲ್ಲೂ ಅದೇ ಹೇಳ್ತದಾನೆ, ನನಗೆ ಮಾತ್ರ. ನನಗೆ ಮಾತ್ರ ಯಾಕೆ? ಮಕ್ಕಳು ಕೇವಲ ತಮ್ಮ ತಂದೆ ತಾಯಿಯ ಮೇಲೆ ಅವಲಂಬಿತರಾಗಿರ್ತಾರೆ ಅಲ್ವಾ? ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಜನರ ಹತ್ರ ಹೋಗ್ತಾರ? ಇಲ್ಲ. ಸಂಪೂರ್ಣವಾಗಿ ಮಕ್ಕಳು ತಂದೆ ತಾಯಿಯಂದ್ರ ಮೇಲೆ ಅವಲಂಬಿತರು, ಅವರಿಗೆ ಬೇರೆ ಯಾರು ಗೊತ್ತೇ ಇಲ್ಲ. ಈ ರೀತಿಯಲ್ಲಿ ನಾವು ಕೃಷ್ಣನ ಆಶ್ರಯವನ್ನ ಪಡ್ಕೋಬೇಕು. ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಆಶ್ರಯವನ್ನ ಪಡ್ಕೊಳ್ಳಕ್ಕೆ ಆ ವ್ಯಕ್ತಿಗೆ ಯಾವ ಅರ್ಹತೆ ಇರಬೇಕು ಅಂತ ಬರೀತಾರೆ. ಆಶ್ರಯವನ್ನ ಪಡ್ಕೊಳ್ಳಕ್ಕೆ ಅಂದ್ರೆ, ಯಾರೋ ನಮಗೆ ಶರಣಾಗತರಾಗಕ್ಕೆ ಬಂದ್ರೆ ನಮ್ಮಲ್ಲಿ ಒಂದು ಅರ್ಹತೆ ಇರ್ಬೇಕಂತ. ಏನು ಅರ್ಹತೆ ಅಂದ್ರೆ 2 ವಿಷಯ. ಒಂದು, ನಮ್ಮಲ್ಲಿ ಆ ಸಾಮರ್ಥ್ಯ ಇರಬೇಕು, ಇನ್ನೊಬ್ಬರನ್ನ ರಕ್ಷಿಸೋ ಸಾಮರ್ಥ್ಯ ಇರಬೇಕು. 2ನೇದು, ನಮಗೆ ಇನ್ನೊಬ್ಬರನ್ನ ಕಂಡ್ರೆ ಅನುಕಂಪ ಇರಬೇಕು. ಇವಾಗ ಎಷ್ಟೊಂದು ಜನರ ಹತ್ರ ಬಹಳ ಸಾಮರ್ಥ್ಯ ಇದೆ, ಆದ್ರೆ ಅವ್ರಿಗೆ ಯಾರಿಗೂ ರಕ್ಷಣೆ ಕೊಡೋ ಮನಸ್ಸಿನಲ್ಲಿ ಇಲ್ಲ, ಅವ್ರಿಗೆ ಅನುಕಂಪ ಇಲ್ಲ. ಸೊ ಆ ಸಾಮರ್ಥ್ಯ ವ್ಯರ್ಥ. ಅಥವಾ ಇನ್ನೊಬ್ಬರ ಹತ್ರ ಬಹಳ ಅನುಕಂಪ ಇದೆ, ಅಯ್ಯೋ ಅಯ್ಯೋ ಪಾಪ ಅಂತ ಇರ್ತೀವಿ, ಆದ್ರೆ ನಮಗೆ ಅವ್ರಿಗೆ ಸಹಾಯ ಮಾಡಕ್ಕೆ ಯಾವ ಶಕ್ತಿಯೂ ಇಲ್ಲ. 2 ಯಾರ ಹತ್ರ ಇದೆಯೋ ಅಂತವರಿಗೆ ನಾವು ಶರಣಾಗತರಾಗಬೇಕು ಅನ್ನೋದು ಶಾಸ್ತ್ರದ ಒಂದು ಉಲ್ಲೇಖ. ಇವಾಗ ಈ ಶರಣಾಗತಿಯ ಬಗ್ಗೆ ನಮಗೆ ಹೆಚ್ಚು ಕಡಿಮೆ ಎಲ್ಲಾ ನಾವು ವಿಶೇಷವಾಗಿ ರಾಮಾಯಣ ಬಹಳ ಮುಖ್ಯವಾದ ಒಂದು ಪಾಠವನ್ನ ನಮಗೆ ಕಲಿಸುತ್ತೆ. ರಾಮಾಯಣದಲ್ಲಿ ವಿಭೀಷಣ ಬಂದು ರಾಮಚಂದ್ರನಿಗೆ ಶರಣಾಗತನಾಗ್ತಾನೆ. ತನ್ನ ಅಣ್ಣನ ತ್ಯಜಿಸಿ ಬರ್ತಾನೆ, ಮಂತ್ರಿಗಳೊಂದಿಗೆ ಬಂದು ಭಗವಂತನಿಗೆ ಶರಣಾಗತನಾಗ್ತಾನೆ. ಭಗವಂತನಿಗೆ ಶರಣಾಗತನಾದಾಗ ಭಗವಂತನಿಗೆ ಹೇಗೆ ಶರಣಾಗತನಾಗ್ತಾನೆ? ಅವನು ಬಂದು ಸುಮ್ಮನೆ ರಾಮಚಂದ್ರನ ಮುಂದೆ ಹೇಳ್ತಾನೆ, ಅಪ್ಪ ಭಗವಂತ, ನಾನು ನಿನ್ನವನು, ನನ್ನನ್ನ ಸ್ವೀಕರಿಸು, ಇಷ್ಟೇ. ಹಾಗೆ ಹೇಳಿದಾಗ ರಾಮ ಆಗ ಒಂದು ಮಾತನ್ನ ಹೇಳ್ತಾನೆ. ರಾವಣ ಕೂಡ ಬಂದು, ಭಗವಂತ ನಾನು ನಿನಗೆ ಶರಣಾಗತನಾಗ್ತೀನಿ ಅಂದ್ರೆ ರಾಮಚಂದ್ರ ಹೇಳ್ತಾನೆ, ನಾನು ಅವನನ್ನು ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ಆ ಶರಣಾಗತಿಯನ್ನು ಸ್ವೀಕಾರ ಮಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಸೊ ಇಲ್ಲಿ 2 ವಿಷಯ ಇದೆ. ಜೀವಿ, ವಿಶೇಷವಾಗಿ ಮನುಷ್ಯನ ಕರ್ತವ್ಯ ಭಗವಂತನಿಗೆ ಶರಣಾಗೋದು, ಭಗವಂತನ ಕರ್ತವ್ಯ ನಮಗೆ ಆಶ್ರಯವನ್ನು ಕೊಡೋದು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಮಾಯೆ ಬಹಳ ಕಷ್ಟ ಅವಳನ್ನು ಎದುರಿಸೋದು. ಆದ್ರೆ ನನಗೆ ಯಾರು ಶರಣಾಗತರಾಗ್ತಾರೋ, ನನಗೆ ಮಾತ್ರ ಯಾರು ಶರಣಾಗತರಾಗ್ತಾರೋ ಅವರು
ಈ ಮಾಯೆಯನ್ನ ಜಯಿಸ್ಬೋದು. ಮಾಯೆಯಲ್ಲಿ ಸಿಕ್ಕಾಕೊಂಡಿರೋದು ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶನ್. ಇಷ್ಟೇ. ಸತತವಾಗಿ ಮತ್ತೆ 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 ಭೌತಿಕ ಜಗತ್ತಿನಲ್ಲಿ ಒಂದು ಅಲ್ಲ ಇನ್ನೊಂದು ದೇಹ ಪಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾ ಇರೋದು ಅಷ್ಟೇ. ಇದು ಮಾಯೆ. ಯಾಕೆ? ನಾನು ಶರೀರ ಅಲ್ಲ, ನಾನು ಆತ್ಮ. ಈ ಜನನ ಮರಣ ಚಕ್ರದಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಪ್ರಶ್ನೆ ಮನುಷ್ಯನಿಗೆ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಅವನು ಭ್ರಮೆಯಲ್ಲಿದ್ದಾನೆ. ಹಾಗಾಗಿ ಈ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂದ್ರೆ ನಮಗೆ ಕೃಷ್ಣನ ಆಶ್ರಯ ಬೇಕು. ಯಾರೋ ಒಬ್ರು ಬಾವಿಯಲ್ಲಿ ಬಿದ್ದಿದ್ದಾರೆ, ಬಾವಿಯಲ್ಲಿ ಬಿದ್ದಿದ್ರೆ ತಾವೇ ಹೊರಗಡೆ ಬರಕ್ಕಾಗತ್ತಾ? ಬಾವಿಯಿಂದ ಅವರನ್ನ ಎತ್ತೋಷ್ಟು ಶಕ್ತಿ ಸಾಮರ್ಥ್ಯ ಇದ್ದು ಎತ್ತಬೇಕು ಅನ್ನೋ ಮನಸ್ಸಿರುವಂತ ವ್ಯಕ್ತಿಯನ್ನ ಕೂಗು, ಅವನು ಬಂದು ಅಲ್ಲಿ ಅವರನ್ನ ಹೊರಗಡೆ ಎತ್ತಬಹುದು. ನಾವೆಲ್ಲ ಭವಸಾಗರದಲ್ಲಿ ಬಿದ್ದಿದ್ದೀವಿ. ಆ ಭವಸಾಗರದಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಕೃಷ್ಣನ ಆಶ್ರಯವಿಲ್ಲದೆ ನಮಗೆ ಬೇರೆ ಮಾರ್ಗ ಇಲ್ಲ. ಇವತ್ತಿನ ಶ್ಲೋಕದಲ್ಲಿ, ಸೊ ಇದು ಒಂದು ಹಿನ್ನೆಲೆ, ಯಾಕಂದ್ರೆ ಎಲ್ಲರೂ ಹಿಂದಿನ ಪ್ರವಚನದಲ್ಲಿ ಇಲ್ಲದೆ ಇರ್ಬೋದು, ತುಂಬಾ ಇನ್ನೂ ಬೇಕಾದಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ ಶರಣಾಗತಿಯ ಬಗ್ಗೆ. ಆದ್ರೆ ಇವತ್ತು ನಾನು ಅದರ ಆಳಕ್ಕೆ ಹೋಗ್ತಾ ಇಲ್ಲ. ಇವಾಗ ಮುಂದುವರಿಸ್ತಾ ಇದ್ದೀನಿ. ಇವಾಗ 15ನೇ ಮತ್ತೆ 16ನೇ ಶ್ಲೋಕದಲ್ಲಿ ಕೃಷ್ಣ 2 ವಿಷಯಗಳನ್ನ ಹೇಳ್ತಾರೆ, ಬಹಳ ಬಹಳ ಮುಖ್ಯ. 14ನಲ್ಲಿ ಹೇಳ್ದ ಎಲ್ಲರೂ ನನಗೆ ಶರಣಾಗತರಾಗಬೇಕು ಅಂತ. ಇವಾಗ 15ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಯಾರು ನನಗೆ ಶರಣಾಗೋದಿಲ್ಲ, ಯಾವ ತರ ಜನ ನನಗೆ ಶರಣಾಗೋದಿಲ್ಲ. 16ನೇ ಶ್ಲೋಕದಲ್ಲಿ ಹೇಳ್ತಾನೆ ಯಾವ ತರ ಜನ ನನಗೆ ಶರಣಾಗ್ತಾರೆ. 2 ಶ್ಲೋಕದಲ್ಲಿ, ಈ ಶ್ಲೋಕದಲ್ಲಿ ಯಾರು ಶರಣಾಗೋದಿಲ್ಲ ಅದರ ಬಗ್ಗೆ ವರ್ಣನೆ, ಮುಂದಿನ ಶ್ಲೋಕದಲ್ಲಿ ಯಾರು ಶರಣಾಗತರಾಗ್ತಾರೆ ಅದರ ಬಗ್ಗೆ ವರ್ಣನೆ. ಸೊ ಇವತ್ತು ಈ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣ. ಆಮೇಲೆ ಮುಂದಿನ ಪ್ರವಚನದಲ್ಲಿ 16ನೇ ಶ್ಲೋಕ. ಸೊ ನಾನು ಶ್ಲೋಕ ಓದ್ತೀನಿ, ಆಮೇಲೆ ನೀವೆಲ್ಲರೂ ರಿಪೀಟ್ ಮಾಡಿ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಪ್ರಭುಗಳು, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಮಾತಾಜಿ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಾಃ.
ಓಕೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ನಮಾಂ ದುಷ್ಕೃತಿನೋ ಮೂಢಾ. ದುಷ್ಕೃತಿ. ಸೊ ದುಷ್ಕೃತಿ ಅಂದ್ರೆ ಇದರಲ್ಲಿ ಕೃತಿ. ಕೃತಿ ಅಂದ್ರೆ ಬುದ್ಧಿವಂತಿಕೆ. ಕೃತಿ ಸಾಮರ್ಥ್ಯವನ್ನು ಹೊಂದಿರುವನು, ಬುದ್ಧಿಯನ್ನು ಹೊಂದಿರುವನು. ದುಷ್ಕೃತಿ ಅಂದ್ರೆ ಆ ಬುದ್ಧಿ ಸಾಮರ್ಥ್ಯವನ್ನ ತಪ್ಪು ರೀತಿಯಲ್ಲಿ ಬಳಸುವನು. ಯಾರ ಹತ್ರ ಬುದ್ಧಿ ಸಾಮರ್ಥ್ಯ ಇದೆ ಆದ್ರೆ ಅವನನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾನೆ? ತಪ್ಪು ದಾರಿಯಲ್ಲಿ ಹೋಗೋದಕ್ಕೆ ಅದನ್ನ ಬಳಸ್ತಾ ಇದ್ದಾನೆ. ಇವನನ್ನ ದುಷ್ಕೃತಿ ಅಂತ ಕರೀತಾರೆ. ಸೊ ಈ ದುಷ್ಕೃತಿಗಳಲ್ಲಿ ಎರಡು ತರ ಜನರಿದ್ದಾರೆ. ಒಬ್ಬರು ದುಷ್ಕೃತಿ, ಇನ್ನೊಬ್ರು ಸುಕೃತಿನಃ. ಸೊ 16ನೇ ಶ್ಲೋಕದಲ್ಲಿ ಸುಕೃತಿನಃ ಅಂದ್ರೆ ಸಾಮರ್ಥ್ಯ, ಶಕ್ತಿ, ಬುದ್ಧಿ ಎಲ್ಲ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇರೋರು ಸುಕೃತಿನಃ. ಅವರ ವರ್ಣನೆ ನಮಗೆ ಮುಂದಿನ ಶ್ಲೋಕದಲ್ಲಿ ಸಿಗುತ್ತೆ. ಈ ಶ್ಲೋಕದಲ್ಲಿ ಕೃಷ್ಣ ಇವಾಗ ದುಷ್ಕೃತಿನಃ ಇವರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ. ಇದರಲ್ಲಿ 4 ವರ್ಗ ದುಷ್ಕೃತಿನಃ. ಮೊದಲನೇದು ಮೂಢಾ. ಮೂಢ ಅಂದ್ರೆ ಮೂರ್ಖ. ಮೂಢ ಅಂದ್ರೆ ಮೂರ್ಖ. ಮೊದಲನೇವನು ಮೂರ್ಖ. ಎರಡನೇವನು ನರಾಧಮಾಹ. ನರಾಧಮ ಅಂದ್ರೆ ಏನು? ನರರಲ್ಲಿ ಅಧಮ, ಮನುಷ್ಯರಲ್ಲಿ ಬಹಳ ಕೆಳಮಟ್ಟದಲ್ಲಿರೋನು ನರಾಧಮಾಹ. ಆಮೇಲೆ 3ನೇ ವರ್ಗದವರು ಮಾಯಾ ಅಪಹೃತ ಜ್ಞಾನ. ಮಾಯಾ ಅಪಹೃತ ಜ್ಞಾನ ಅಂದ್ರೆ ಯಾರ ಬುದ್ಧಿಯನ್ನ ಮಾಯೆ ಅಪಹರಿಸಿದ್ದಾಳೋ ಅವರು ಮಾಯಾ ಅಪಹೃತ ಜ್ಞಾನ. 4ನೇದು ಆಸುರಂ ಭಾವಂ ಆಶ್ರಿತ. ಅಸುರರ ಭಾವವನ್ನ, ಸ್ವಭಾವವನ್ನ ಆಶ್ರಯಿಸಿರೋರು ಅಂದ್ರೆ ದುಷ್ಟರು, ನಾಸ್ತಿಕರು. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಈ 4 ತರಹದ ಜನರು ನನಗೆ ಶರಣಾಗತರಾಗಲ್ಲ, ನನ್ನ ಹತ್ರ ಬರಲ್ಲ. ಅತ್ಯಂತ ಮೂರ್ಖರು, ನರಾಧಮರು, ಮಾಯಿಂದ ಜ್ಞಾನ ನಷ್ಟವಾದವರು, ಅಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗತರಾಗುವುದಿಲ್ಲ. ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾರೆ, ಪರಮಪುರುಷ ಕೃಷ್ಣನ ಅಡಿದಾವರೆಗಳಿಗೆ ಶರಣಾಗತನಾಗಿ ಮನುಷ್ಯನು ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ನಿವಾರಿಸಿಕೊಳ್ಳಬಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇವಾಗ ಹಿಂದಿನ ಶ್ಲೋಕದಲ್ಲಿ 16ನೇ ಶ್ಲೋಕದಲ್ಲಿ ಕೃಷ್ಣ ಆಗ್ಲೇ ಇದನ್ನು ಹೇಳಿದಾನೆ. ಏನೋ ಐಹಿಕ ಜಗತ್ತಿನ ಅಥವಾ ಪ್ರಕೃತಿಯ ಕಠಿಣ ನಿಯಮಗಳು. ಈ ಭೌತಿಕ ಪ್ರಕೃತಿಯಲ್ಲಿ ಕಠಿಣ ನಿಯಮಗಳಿವೆ. ಏನು ನಿಯಮಗಳಿವು? ಯಾವ ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ರಿ ಇಲ್ಲಿ? ಕರ್ಮದ ನಿಯಮಗಳು, ಕಠಿಣ ನಿಯಮಗಳು. ಕರ್ಮದ ನಿಯಮಗಳು ಅಂದ್ರೆ ಯಾವ ತರ ಕೆಲಸ ಮಾಡಿದ್ರೆ ಯಾವ ತರ ಫಲ ಸಿಗುತ್ತೆ, ಇದು ಭಗವಂತ ನೀಡಿರುವಂತ ನಿಯಮ ಅಥವಾ ಭೌತಿಕ ಪ್ರಕೃತಿ ನೀಡಿರುವಂತ ನಿಯಮ. ಕನ್ನಡದಲ್ಲಿ ಸಾಮಾನ್ಯವಾಗಿ ಒಂದು ಗಾದೆ ಇದೆ, ಏನು? ಮಾಡಿದ್ದುಣ್ಣೋ ಅಂದ್ರೆ ಏನರ್ಥ? ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ. ಇವಾಗ ಈ ನಿಯಮವನ್ನ ಯಾರಾದ್ರೂ ಇದರಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗತ್ತಾ? ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಈ ಭೌತಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನ ನಾವು ತಪ್ಪಿಸ್ಕೋಬೇಕಂದ್ರೆ ಅದಕ್ಕೆ ಇರೋ ಮಾರ್ಗ ಏನು? ಕೃಷ್ಣನಿಗೆ ಶರಣಾಗತರಾಗಬೇಕು. ಇವಾಗ ನಿಯಮಗಳು ಯಾಕಿವೆ? ಯಾಕೆ ಭಗವಂತ ನಿಯಮಗಳನ್ನ ಸೃಷ್ಟಿ ಮಾಡಿದಾನೆ? ಮೊದಲು ಜೈಲಲ್ಲಿ ನಿಯಮಗಳು ಯಾಕಿರುತ್ತೆ? ಕಳ್ಳ ಓಡೋಗ್ತಾನೆ ಅಂತ. ಓಕೆ, ಬೇರೆ ಉದ್ದೇಶ? ನಿಯಮಗಳ ಉದ್ದೇಶ ಅವನು ಪರಿವರ್ತಿತನಾಗ್ಬೇಕು, ಅವನು ಪರಿವರ್ತನೆ ಆಗ್ಬೇಕು, ಅವನು ತನ್ನನ್ನು ತಾನು ತಿದ್ಕೋಬೇಕು ಅನ್ನೋದು ನಿಯಮಗಳ ಉದ್ದೇಶ. ಇವಾಗ ಯಾರಿಗೋ 5 ವರ್ಷದ ಒಂದು ಶಿಕ್ಷೆ ಆಗಿದೆ, ಬಹಳ 3 ವರ್ಷದಲ್ಲಿ ಅವಳು ತಮ್ಮನ್ನ ತಾವು ಸಂಪೂರ್ಣವಾಗಿ ತಿದ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಜೈಲ್ ವಾರ್ಡನ್ ಏನ್ ಮಾಡ್ತಾನೆ? ರೆಕಮೆಂಡೇಶನ್ ಕೊಡ್ತಾನೆ ಕೋರ್ಟ್ಗೆ, ಇವನನ್ನ ಬೇಗ ಬಿಡುಗಡೆ ಮಾಡಿ, ಇವನು ಇನ್ನೂ 2 ವರ್ಷ ಇರೋ ಅವಶ್ಯಕತೆ ಇಲ್ಲ. ಯಾಕೆ? ತನ್ನನ್ನು ತಾನು ತಿದ್ಕೊಂಡ್ಬಿಟ್ಟಿದ್ದಾನೆ. ಸೊ ನಿಯಮಗಳ ಉದ್ದೇಶ ಇರೋದು ನಮ್ಮನ್ನ ತಿದ್ದೋದು. ಇವಾಗ ಒಂದು ಪ್ರಶ್ನೆ ಬರುತ್ತೆ, ಇವಾಗ ಜೈಲಲ್ಲಿ ಯಾರೋ ಹೇಳ್ತಾ ಇರೋದು ಕೇಳ್ತಾ ಇದ್ದಾಗ ಅವ್ರಿಗೆ ಏನಾಗತ್ತೆ? ಏನ್ ಮಾಡ್ತಾನೆ ವಾರ್ಡನ್? ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಏನ್ ಮಾಡ್ತಾನೆ? ಶಿಕ್ಷೆ ಕೊಡ್ತಾನೆ.
ಇನ್ನೊಂದಿಷ್ಟು ಜಾಸ್ತಿ ಕಠೋರವಾದ ನಿಯಮಗಳಿಗೆ ಒಳಪಡಿಸ್ತಾನೆ. ಉದ್ದೇಶ ಏನು? ಪರಿವರ್ತನೆ ಆಗ್ಲಿ. ಸಾಮಾನ್ಯವಾದ ನಿಯಮಗಳನ್ನ ಕೇಳಕ್ ರೆಡಿ ಇಲ್ಲ ಅವನು. ಇನ್ನೊಂದ್ ಸ್ವಲ್ಪ ಕಠೋರವಾದ ನಿಯಮಗಳನ್ನ ನಿಯೋಗ ಮಾಡಿ ಅವನನ್ನು ಒಳಗೊಳಿಸಿದಾಗ ಅವನು ಜಾಗೃತನಾಗ್ಬೋದು. ಸೊ ತಿಳ್ಕೊಳ್ಳಿ, ಈ ಭೌತಿಕ ಜಗತ್ತಿನಲ್ಲಿ ನಾವು ಅನುಭವಿಸ್ತಾ ಇರೋ ಕಷ್ಟಕ್ಕೆ ಕಾರಣ 2. ಮೊದಲನೇದು ನಾವೇ ಮಾಡಿರೋದು. ನಮಗೆ ಕಷ್ಟ ಬಂದ ತಕ್ಷಣ ನಾವು ಯಾರ ಕಡೆ ಕೈ ತೋರಿಸ್ತೀವಿ? ಬೇರೆಯವ್ರ ಕಡೆ. ಇಲ್ಲ ಅಂದ್ರೆ ಯಾರು ಸಿಗ್ಲಿಲ್ಲ ಅಂದ್ರೆ ಯಾರು ಸಿಗ್ಲಿಲ್ವಲ್ಲ ನಮ್ಮ ಮುಂದೆ, ಅವನಂತೂ ಯಾವಾಗ್ಲೂ ಸಿಗ್ತಾನೆ. ಅವನು ಹಿಡ್ಕೊಂಡ್ಬಿಡ್ತೀವಿ, ನೀನೇ ಮಾಡಿದ್ದು. ಅವನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಪ್ಪ ನಾನ್ ಮಾಡಿಲ್ಲಪ್ಪ, ನೀನೇ ಮಾಡ್ಕೊಂಡಿರೋದು. ನಾನು ಕೊಟ್ಟಿರೋ ನಿಯಮಗಳನ್ನ ಪಾಲನೆ ಮಾಡದೇ ಇದ್ರೆ ನಾನೇನಪ್ಪ ಮಾಡಕ್ಕಾಗತ್ತೆ? ಆದ್ರೂ ಕೂಡ ತಪ್ಪು ಮಾಡ್ಬಿಟ್ವಿ. ಯಾವಾಗ್ಲೂ ಅಜ್ಞಾನದಲ್ಲಿ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡ್ಬಿಟ್ವಿ. ಇವತ್ತು ಜ್ಞಾನೋದಯ ಆಗಿದೆ. ಅಯ್ಯೋ ಕೃಷ್ಣ ಭಗವಂತ, ತಪ್ಪಾಯ್ತಪ್ಪ. ಅಜ್ಞಾನದಲ್ಲಿ ನಾನು ಬಹಳ ಮಾಡಬಾರ್ದಂತ ಕೆಲಸ ಮಾಡ್ಬಿಟ್ಟಿದ್ದೀನಿ. ಇವಾಗ ಯಾವಾಗ ನನ್ನ ಮೇಲೆ ಏನ್ ಬಂದ್ ಬೀಳುತ್ತೋ ಗೊತ್ತಿಲ್ಲ ನನಗೆ. ಇದು ನನ್ನ ಕರ್ಮಫಲ. ಆದ್ರೆ ಯಾರು ತನ್ನನ್ನು ತಾನು ತಿದ್ಕೊಂಡಿದ್ದಾನೋ ಭಗವಂತನ ಹತ್ರ ಬೇಡ್ಕೋತಾನೆ, ಅಪ್ಪ ಭಗವಂತ ಕ್ಷಮಿಸ್ಬಿಡಪ್ಪ, ತಪ್ಪು ಮಾಡಿದೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ನ ಕೃಪೆ ಇರ್ಲಿ. ಭಗವಂತ ಏನ್ ಹೇಳ್ತಾನೆ? ತಥಾಸ್ತು. ಭಗವಂತ ಇಲ್ಲ ನಾನು ನಿನ್ ಶಿಕ್ಷೆ ಕೊಡ್ಲೇಬೇಕು. ಇಲ್ಲ, ಭಗವಂತ ನಮ್ಮ ತಂದೆ ತರ. ತಂದೆ ಮಗನಿಗೆ ಯಾಕೆ ಶಿಕ್ಷೆಯನ್ನು ಕೊಡ್ತಾನೆ? ಅವನು ತಪ್ಪು ಮಾಡ್ತಾ ಇದ್ರೆ ಶಿಕ್ಷೆಯನ್ನು ಕೊಡ್ತಾನೆ. ಮಗ ಬಂದ್ಬಿಟ್ಟು ಅಪ್ಪನ ಹತ್ರ, ಅಪ್ಪ ಸಾರಿ ನಾನು ತಪ್ಪು ಮಾಡ್ಬಿಟ್ಟೆ, ತಿರ್ಗಾ ಮಾಡಲ್ಲ, ಆಯ್ತಪ್ಪ ಹೋಗು. ಸೊ ಕೃಷ್ಣ ಹೇಳ್ತಾನೆ ಭಗವದ್ಗೀತೆ, ಆಂ ಬೀಜ ಪ್ರದಪಿತ. ಕೃಷ್ಣ ನಮ್ಮ ತಂದೆ. ಹಾಗಾಗಿ ಅವನು ಈ ನಿಯಮಗಳನ್ನ ಪಾಲನೆ ಮಾಡದೆ ನಾವು ಕೆಟ್ಟ ಕಾರ್ಯಗಳನ್ನ ಹಿಂದೆ ಮಾಡಿದ್ರು ಕೂಡ ಅವನಿಗೆ ಹಂಗೆ ಬಂದು ಅವನ ಹತ್ರ ಬಂದು, ಅಪ್ಪ ಕೃಷ್ಣ ನನ್ನ ಕ್ಷಮಿಸ್ಬಿಡು ಅಂದ ತಕ್ಷಣ ಅವನು ಅದನ್ನ ತಕ್ಷಣವೇ ಸ್ವೀಕಾರ ಮಾಡ್ತಾನೆ. ಇದು ಶರಣಾಗತಿ. ಸೊ ಪ್ರಭುಪಾದರು ಹೇಳ್ತಾ ಇದಾರೆ, ನಮ್ಮ ಜೀವನದಲ್ಲಿ ಇರೋ ನಮಗೆ ಗೊತ್ತಿಲ್ಲದೆ ಇರೋ ಬರುವಂತಹ ಸುಖ ದುಃಖಗಳಿಗೆ ಕಾರಣ ನಮ್ಮ ಕರ್ಮಫಲ. ಇದೆಲ್ಲದರಿಂದನೂ ನಾವು ಬಚಾವಾಗಬೇಕು ಅಂದ್ರೆ ನಾವು ಕೃಷ್ಣನ ಹತ್ರ ಬರಬೇಕು, ಬೇರೆ ಮಾರ್ಗ ಇಲ್ಲ. ಅವನು ಹೇಳಿರೋ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಮಾರ್ಗವನ್ನ ಅನುಸರಿಸಬೇಕು ಜೀವನದಲ್ಲಿ. ಅದು ನಾವು ಮಾಡ್ಬೇಕಾಗಿರೋ ಕೆಲಸ. ಆದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ ಪ್ರಭುಪಾದರು, ಬಹಳ ಮುಖ್ಯವಾದ ಪ್ರಶ್ನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಸರ್ವಶಕ್ತ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಅಡಿದಾವರೆಗಳಿಗೆ ವಿದ್ಯಾವಂತರಾದ, ಅಂದ್ರೆ ಬಹಳ ಜ್ಞಾನವನ್ನು ಹೊಂದಿರುವಂತವರು ಯಾರು? ತತ್ವಶಾಸ್ತ್ರಜ್ಞರು ಅಂದ್ರೆ ಫಿಲಾಸಫರ್ಸ್. ವಿಜ್ಞಾನಿಗಳು ಅಂದ್ರೆ ಸೈಂಟಿಸ್ಟ್. ಉದ್ಯಮಿಗಳು ಅಂದ್ರೆ ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮಾಡ್ತಾ ಇರೋರು. ಆಮೇಲೆ ಆಡಳಿತಗಾರರು ಅಂದ್ರೆ ಅಡ್ಮಿನಿಸ್ಟ್ರೇಟರ್ಸ್. ಮತ್ತು ಜನಸಾಮಾನ್ಯರ ನಾಯಕರು ಅಂದ್ರೆ ಪೊಲಿಟಿಷಿಯನ್ಸ್. ಓಕೆ, ಪ್ರಶ್ನೆ ಮಾಡ್ತಾ ಇದ್ರೆ ಇವರು ಯಾಕೆ ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ? ಇವಾಗ ವಿಜ್ಞಾನಿಗಳ ಬಗ್ಗೆ ತಗೊಳ್ಳಿ. ಹೆಚ್ಚು ಕಡಿಮೆ ವಿಜ್ಞಾನಿಗಳು ದೇವ್ರಿಲ್ಲ ಅಂತಾನೆ ವಾದಿಸೋದು ಅಲ್ವಾ? ಕೆಲವು ವಾರಗಳ ಹಿಂದೆ ನಾನು 2 ವಾರಕ್ಕೊಂದ್ಸತಿ ಬಳ್ಳಾರಿಗೆ ಹೋಗ್ತೀನಿ. ಸೊ ಅಲ್ಲಿ ಒಬ್ಳು ಹುಡುಗಿ ಬಂದಿದ್ಲು, 17 ವರ್ಷ ಅವಳಿಗೆ. ಸೊ ಅವಳು ವಾದ ಏನು ಅಂದ್ರೆ ದೇವ್ರಿಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ನಾನು ಹೇಳಿದೆ, ಆಯ್ತಮ್ಮ, ಯಾವ ಕಾರಣಕ್ಕೆ ದೇವ್ರಿಲ್ಲ ಅಂತ ಇದೆಯಾ? ಕಾರಣ ಆದ್ರೂ ಹೇಳಿ ಹೋಗ್ಲಿ, ಅರ್ಥ ಆದ್ರೂ ಮಾಡ್ಕೊಳ್ಳೋಣ, ನಿಂದು ಏನ್ ಯೋಚನೆ, ಯಾಕೆ ದೇವ್ರಿಲ್ಲ ಅಂತ ಇದೆಯಾ? ಅವಳು ಹೇಳಿದ್ರು, ಸರ್ ನೋಡಿ ಎಲ್ಲ ಮನುಷ್ಯನೇ ಮಾಡಿರೋದು. ನಾನು ಹೇಳಿದೆ, ಓಕೆ, ಅದನ್ನೇ ಸ್ವೀಕಾರ ಮಾಡೋಣ. ಒಂದು ಕ್ಷಣಕ್ಕೆ ಎಲ್ಲಾ ಮನುಷ್ಯನೇ ಮಾಡಿರೋದು ಆಯ್ತು. ಇನ್ನೊಂದು ಪ್ರಶ್ನೆ ಕೇಳಿದೆ ಅವಳಿಗೆ, ಡಾರ್ವಿನ್ ನಂಬತೀಯಮ್ಮ ನೀನು? ಅವನು ನಿಮ್ಮ ವಿಜ್ಞಾನಿಯಲ್ಲಿ ಒಬ್ಬ ತಾನೆ, ಡಾರ್ವಿನ್. ಏನ್ ಹೇಳ್ದ ಡಾರ್ವಿನ್ ಏನಂದ? ನಿಮ್ಮ ತಾತ ಏನಂದ? ಕೋತಿ ಅಂತ ಹೇಳ್ದ. ಅದೇ ತಾನು ಹೇಳಿದ್ದು ಅವನು. ಅವನೇನ್ ಹೇಳಿದ್ದು? ನೀವೆಲ್ಲ ಮಂಗಗಳಿಂದ ಬಂದಿದ್ದೀರಾ ಅಂದ್ರೆ ಏನರ್ಥ? ನಮ್ಮ ತಾತನೋ ಮುತ್ತಾತನೋ ಯಾರೋ ಒಬ್ರು ಕೋತಿ ಆಗಿದ್ರು, ಕೋತಿಯಿಂದ ನಾವು ಮನುಷ್ಯರು ಬಂದ್ವಿ ಅಂದ್ರೆ ಯಾವುದೋ ಒಂದು ಸಮಯದಲ್ಲಿ ಮನುಷ್ಯರೇ ಇರ್ಲಿಲ್ಲ. ಹೌದಾ? ಈ ಒಂದು ವಿಜ್ಞಾನದ ಪ್ರಕಾರ ಅಥವಾ ಇವರ ಯೋಚನೆ ಪ್ರಕಾರ ಯಾವುದೋ ಒಂದು ಸಮಯದಲ್ಲಿ
ಯಾವುದೋ ಒಂದು ಸಮಯದಲ್ಲಿ ಮನುಷ್ಯರೇ ಇರಲಿಲ್ಲ. ನಾನು ಕೇಳಿದೆ, ಆಯ್ತಮ್ಮ ಅವಾಗ ಮನುಷ್ಯರು ಇರಲಿಲ್ಲ, ಹೌದಾ? ಹೌದು ಸರ್, ಇರಲಿಲ್ಲ. ಅವಾಗ ಜಗತ್ತೇ ಇರ್ಲಿಲ್ವ? ಹಾಗಾದ್ರೆ ಪ್ರಾಣಿಗಳೆಲ್ಲ ಇದ್ವಲ್ಲ, ಅವ್ರಿಗೆ ಆಹಾರ ಯಾರು ಕೊಡ್ತಾ ಇದ್ರು? ಮನುಷ್ಯರು ಕೊಡ್ತಾ ಇದ್ರ? ನಿಮ್ಮ ವಿಜ್ಞಾನ ಸರಿ. ನಾನು ಕೇಳಿದೆ, ಆಯ್ತಮ್ಮ ಇವಾಗ ನಾನು ಚಂದ್ರಗ್ರಹಕ್ಕೆ ಹೋಗ್ಬೇಕು, ಹೇಗೆ ಹೋಗ್ತೀನಿ? ಹೇಗೆ ಹೋಗ್ಬೇಕು ಚಂದ್ರಗ್ರಹಕ್ಕೆ? ರಾಕೆಟ್ ಏನೋ ಒಂದು ವೆಹಿಕಲ್ ಇದೆ. ಯಾರು ಸೃಷ್ಟಿ ಮಾಡಿದ್ರು ಅದನ್ನ? ಮನುಷ್ಯರು ಸೃಷ್ಟಿ ಮಾಡಿದ್ರು. ಇಲ್ಲಿಂದ ನಾನೊಂದು ಚಂದ್ರಗ್ರಹಕ್ಕೆ ಹೋಗಕ್ಕೆ ನನಗೆ ಒಬ್ಬ ಮನುಷ್ಯ ಏನೋ ಒಂದು ಸೃಷ್ಟಿ ಮಾಡಿದ್ದಾನೆ. ಭೌತಿಕ ಜಗತ್ತು ಹೇಗೆ ಸೃಷ್ಟಿ ಆಯ್ತು? ಪ್ರಭು, ಅದು ಹಂಗೆ ಆಗೋಯ್ತು ಪ್ರಭು. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ನನಗೆ ವೆಹಿಕಲ್ ಬೇಕು, ಅದನ್ನ ಮನುಷ್ಯ ಸೃಷ್ಟಿ ಮಾಡಿದ್ದಾನೆ. ಅವಾಗ ಮನುಷ್ಯ ಇದ್ನಾ? ಇಲ್ಲ. ಮತ್ತೆ ಭೌತಿಕ ಜಗತ್ತು ಹೇಗೆ ಸೃಷ್ಟಿ ಆಯ್ತು? ಅದು ಹಾಗೆ ಆಗೋಯ್ತು. ಇದು ವಿಜ್ಞಾನ, ಇದು ಇವರ ವಿಜ್ಞಾನ. ನಾವು ಎಷ್ಟು ಇದನ್ನ ಕಣ್ಣು ಮುಚ್ಕೊಂಡು ನಾವು ಸ್ವೀಕಾರ ಮಾಡಿದೀವಿ ಅಂದ್ರೆ, ನಾವು ಎಕ್ಸಾಮಲ್ಲಿ ಬರಿತೀವಿ ಡಾರ್ವಿನ್ ಥಿಯರಿ ಹೋಗ್ಬಿಟ್ಟು ಏನಂತ ಬರಿತೀವಿ ಎಕ್ಸಾಮಲ್ಲಿ? ನಮ್ಮ ತಾತ ಮಂಗ, ನಮ್ಮ ತಾತ ಮಂಗ, ನಮ್ಮ ತಾತ ಮಂಗ. ಯಾಕೆ ಹಾಗೆ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ವಲ್ಲ, ಫೇಲ್ ಆಗ್ಬಿಡ್ತಾರಲ್ವಾ? ಫೇಲ್ ಮಾಡ್ತಾರೆ ಟೀಚರ್. ಸೊ ನಮಗೆ ಕಲ್ಸ್ಕೊಟ್ಟಿರೋದು, ನಮ್ಮ ಮಕ್ಕಳಿಗೆ ಅಥವಾ ನಾವು ಸ್ಕೂಲಲ್ಲಿ ಹೋದಾಗ ನಮ್ಗೆ ಕಲ್ಸ್ಕೊಟ್ಟಿದ್ದು ಏನು? ಬೈ ಹಾರ್ಟ್ ಮಾಡಿ, ವಾಮಿಟ್ ಮಾಡಿ, ಬೈ ಹಾರ್ಟ್ ಮಾಡಿ ಏನಿತ್ತೋ ಅದನ್ನ ಅಲ್ಲಿ ಬರೀರಿ, ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಡಿ. ಇದು ನಮ್ಮ ವಿಜ್ಞಾನ, ನಮಗೆ ಇದು ಕಲ್ಸಿರೋದು. ನಾವು ಯಾರಾದ್ರೂ ಪ್ರಶ್ನೆ ಮಾಡೋದು ಸ್ಕೂಲಲ್ಲಿ, ಅದ್ ಹೆಂಗ್ ಸರ್ ಸ್ವೀಕಾರ ಮಾಡಕತ್ತೆ? ನಮ್ಮ ತಾತ ಡಾರ್ವಿನ್, ನಮ್ಮ ತಾತ ಕೋತಿ ಅಂತ ಇದ್ದೀರಾ ನೀವು? ಪ್ರಶ್ನೆ ಮಾಡೋದ ನಾವು? ಓಕೆ, ಅದು ಬೇಡ, ತುಂಬಾ ಹಳೆಯ ವಿಷಯ. ಓಕೆ, ಕೊರೋನಾ ಬಗ್ಗೆ ಮಾತಾಡೋಣ. ಇವಾಗ ಚೆನ್ನಾಗಿದ್ದಲ್ವಾ? ಎಷ್ಟು ಜನರಿಗೆ ಕೊರೋನಾ ವೈರಸ್ ಅಂತ ಅನ್ಸುತ್ತೆ? ಕೈ ಎತ್ತಿ. ನಾನೇನ್ ಡಾಕ್ಟರ್ ಅಲ್ಲ. ಕೊರೋನಾ ವೈರಸ್ ಹೌದಾ? ಕೊರೋನಾ ವೈರಸ್ ಇಲ್ವಪ್ಪ? ಏನಿದು? ಅಯ್ಯೋ, ಕೊರೋನಾ ಗೊತ್ತು ತಾನೆ? 5 ವರ್ಷದಿಂದ ನಮ್ ತುಂಬಾ ಫ್ರೆಂಡ್ ಆಗಿತ್ತು. ಆ ಕೊರೋನಾ ಏನು? ವೈರಸ್. ಇಲ್ಲಿ ಯಾರಾದ್ರೂ ವೈರಸ್ ಅಲ್ಲ ಅಂತ ಹೇಳ್ತೀರಾ? ಯಾರು ಇಲ್ವಾ? ನಾನು ಹೇಳ್ತಾ ಇದ್ದೀನಿ, ಕೊರೋನಾ ವೈರಸ್ ಅಲ್ಲ. ಓಕೆ, ಕೊರೋನಾಗೆ ಟ್ರೀಟ್ಮೆಂಟ್ ಏನಿತ್ತು? ವ್ಯಾಕ್ಸಿನ್ ಎಲ್ಲಿಂದ ಟ್ರೀಟ್ಮೆಂಟು? ಸುಮ್ಮನೆ ತಡೆಯೋದಕ್ಕೆ, ಬಂದಾದ್ಮೇಲೆ ಬೇರೆ ಗತಿ. ಟ್ರೀಟ್ಮೆಂಟ್ ಇತ್ತಾ? ಇಲ್ಲ. ಇದೆ ಅಲ್ವಾ? ನಾ ಯಾರು ಹೇಳಿದ್ದು ಇದನ್ನ? ಯಾರು ಹೇಳಿದ್ದು ನಿಮಗೆ ಕೊರೋನಾ ವೈರಸ್ ಅಂತ? ಟಿವಿನವ್ರು ಹೇಳಿದ್ರಪ್ಪ. ಟಿವಿನಲ್ಲಿ ಯಾರೋ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು, 4 ಜನ ಹೇಳಿದ್ರು, 10 ಜನ ಹೇಳಿದ್ರು, ಆಗೋಯ್ತು ಕೊರೋನಾ ವೈರಸ್ ಆಗೋಯ್ತು. ಕೊರೋನಾಗೆ ಏನು ಟ್ರೀಟ್ಮೆಂಟ್ ಇಲ್ಲ. ಅಯ್ಯೋ, ಕೊರೋನಾ ಬಂದ್ಬಿಡ್ತು, ನನ್ನ ಪ್ರಾಣ ಹೊಟ್ಟೋಗುತ್ತೆ. ಎಷ್ಟು ಜನ ಇಲ್ಲಿ ವ್ಯಾಕ್ಸಿನೇಷನ್ ತಗೊಂಡ್ರಿ? ಅಲ್ಲ, ಬೇಡ, ಆ ಪ್ರಶ್ನೆ ಕೇಳುವ. ಎಷ್ಟು ಜನ ವ್ಯಾಕ್ಸಿನೇಷನ್ ತಗೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ಲ? ಯಾಕಂದ್ರೆ ಅದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಿತ್ತು, ಮೋಸ ಅಂತ ಗೊತ್ತಿತ್ತು. ನಮ್ಮನೇಲೂ ಎಲ್ಲರೂ ಇರೋರಿಗೆಲ್ಲರಿಗೂ ಕೊರೋನಾ ಆಯ್ತು. ಏನ್ ಮಾಡಿದ್ವಿ ನಾವು? ನಮ್ಮ ಹತ್ತಿರದಲ್ಲಿ ಇರೋ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದ್ವಿ. 3 ದಿನದಲ್ಲಿ ಸರಿ ಹೊರಟೋಯ್ತು ಅಷ್ಟೇ. ಇವಾಗ ಸೈನ್ಸ್, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಹೋಗಿ ಆನ್ಲೈನ್ ಯು ಕ್ಯಾನ್ ಸರ್ಚ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್ ಲಾಸ್ಟ್ ಇಯರ್ ಇದಕ್ಕೆ ಒಂದು ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಕೊರೋನಾ ವೈರಸ್ ಅಲ್ಲ, ಬ್ಯಾಕ್ಟೀರಿಯಾ. ಕೊರೋನಾಗೆ ಟ್ರೀಟ್ಮೆಂಟ್ ಏನಿತ್ತಂತೆ ಗೊತ್ತಾ? ಆಸ್ಪಿರಿನ್ ಟ್ಯಾಬ್ಲೆಟ್ ವಾಸ್ ದ ಟ್ರೀಟ್ಮೆಂಟ್ ಫಾರ್ ಕೊರೋನಾ. ಸೊ ನಂಬ್ತೀರಾ ವಿಜ್ಞಾನಿಗಳನ್ನ? ಎಷ್ಟು ದುಡ್ಡು ಮಾಡ್ಕೊಂಡ್ರು ವಿಜ್ಞಾನಿಗಳು ಕೊರೋನಾದಿಂದ? ವಿಜ್ಞಾನಿಗಳಲ್ಲ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನವರು. ಸೊ ಇವರು ತಾವೇ ದೇವರು ಅಂತ ನಡೆಸ್ತಾ ಇದ್ದಾರೆ. ಪ್ರಭುಪಾದ ಹೇಳ್ತಾ ಇದ್ರು, ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್. ವಿದೇಶಕ್ಕೆ ಹೋದಾಗ, ಅಮೆರಿಕಕ್ಕೆ ಹೋದಾಗ, ಮೊಟ್ಟ ಮೊದಲಿಗೆ ಪ್ರಭುಪಾದರು ಹೋದಾಗ ಅವ್ರು ನೋಡಿದ್ರು ಎಲ್ಲಾ ಚರ್ಚು ಖಾಲಿ. ಸೊ ಆಗ ಬರೀತಾರೆ ಅವರು ಭಾಗವತದಲ್ಲಿ, ಭಾವಾರ್ಥದಲ್ಲಿ ಬರೀತಾರೆ, ಯಾಕೆ ಅಮೆರಿಕದಲ್ಲಿ ಯಾರು ಚರ್ಚ್ಗೆ ಹೋಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ದೇವಸ್ಥಾನ ಅದು, ಯಾಕೆ ಯಾರು ಹೋಗ್ತಾ ಇಲ್ಲ? ಪ್ರಭುಪಾದರು ಬರೀತಾರೆ, ಜನರು ದೇವಸ್ಥಾನಕ್ಕೆ ಹೋಗೋಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದರೆ
ನಮ್ಮ ಇಲ್ಲಿ ಹಿರಿಯ ಪ್ರಭುಗಳಿದ್ದಾರೆ. ಅವ್ರ ಮುಂದೆ ನಾನು ಇಷ್ಟೊಂದೆಲ್ಲ ಮಾತಾಡಕ್ಕೆ ನಂಗೆ ಗೊತ್ತಿಲ್ಲ. ಅವರು ಬಹಳ ತಿಳ್ಕೊಂಡಿರೋರು. ನಮ್ಮ ನಾಗೇಂದ್ರ ಪ್ರಭು ಅವ್ರ ತಂದೆ. ನಾವು ತಿಳ್ಕೊಂಡಿರೋಷ್ಟು ನಾವು ಹೇಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿಸಿದ್ರೆ ಏನಂತ ಹೇಳ್ತಾರೆ ಪೂಜಾರಿಗಳು? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ. ಹೌದಾ? ಸೊ ಧರ್ಮ ಯಾಕೆ ಮಾಡ್ತಾರೆ ಜನ? ಧರ್ಮ ಆದ್ಮೇಲೆ ಏನ್ ಬರುತ್ತೆ? ಅರ್ಥ. ಎಲ್ಲರೂ ಅಲ್ಲ, ಅದಕ್ಕೆ ಹೇಳಿದೆ. ಅಂತಹ ಶ್ರೇಷ್ಠ ಜೀವಿಗಳಿದ್ದಾರೆ, ಅವ್ರನ್ನ ಬಿಟ್ಟು ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧರ್ಮ ಮಾಡೋದಕ್ಕೆ ಕಾರಣ ಏನು? ಅರ್ಥ. ಅರ್ಥ ಯಾಕೆ ಬೇಕು? ಅರ್ಥ ಅಂದ್ರೆ ಹಣ. ಹಣ ಯಾಕೆ ಬೇಕು? ಕಾಮ, ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋಕೆ. ಆಮೇಲೆ ನಾಲ್ಕನೇದು ಏನೋ ಇದೆ, ಅಯ್ಯೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬಿಡಿಪ್ಪ, ನಮಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ, ನಮಗ್ ಬೇಕಾಗಿರೋ ಧರ್ಮ ಅರ್ಥ ಕಾಮ. ಪ್ರಭುಪಾದರು ಬರೀತಾರೆ, ಇವಾಗ ಯಾರ್ದೋ ಹತ್ರ ಆಗ್ಲೇ ಅರ್ಥ ಇದ್ರೆ ಧರ್ಮ ಮಾಡಕ್ ಕಾರಣ ಏನು? ವಿದೇಶ, ಅಮೆರಿಕ ಮೆಟೀರಿಯಲಿ ಅಡ್ವಾನ್ಸ್ಡ್ ಕಂಟ್ರಿ. ಇವಾಗ ಅಲ್ಲಿ 2 ತರ ಜನರಿದ್ದಾರೆ ಅಮೆರಿಕಾದಲ್ಲಿ. ಯಾರ ಹತ್ರನೂ ತುಂಬಾ ಅವ್ರ ಹತ್ರನೇ ಹಣ ಇದೆ, ಇಲ್ಲ ಅಂದ್ರೆ ಹೇಗಿದ್ರು ಗೌರ್ಮೆಂಟ್ ನೋಡ್ಕೊಳುತ್ತೆ. ಯಾರು ಏನು ಟೆನ್ಷನ್ಗೆ ಬರೋ ಅವಶ್ಯಕತೆನೇ ಇಲ್ಲ. ಸೋಷಿಯಲ್ ಸೆಕ್ಯೂರಿಟಿ ಅವ್ರದ್ದು. ಸೊ ಪ್ರಭುಪಾದ ಹೇಳಿದ್ರು, ಇವರ ಜೀವನದಲ್ಲಿ ಯಾವ ತೊಂದರೆ ಇಲ್ಲ, ಯಾವ ಸಮಸ್ಯೆ ಇಲ್ಲ, ಸಾಕಷ್ಟು ಹಣ ಇದೆ, ಸಾಕಷ್ಟು ಆಧುನಿಕ ವೈಜ್ಞಾನಿಕ ಅಭಿವೃದ್ಧಿ ಇದೆ, ಇವ್ರು ಯಾಕೆ ದೇವರ ಹತ್ರ ಬರ್ತಾರೆ? ಸೊ ಧರ್ಮ ಹತ್ರ ಯಾಕೆ ಬರೋರು? ಯಾರು ಬರೋರು? ಯಾರಿಗೆ ಅರ್ಥ ಬೇಕೋ ಅವರು. ನಾನು ಇದನ್ನ ತುಂಬಾ ಸತಿ ಹೇಳ್ತಾ ಇರ್ತೀನಲ್ವಾ, ತಿರುಪತಿಗೆ ಹೋಗೋದು ಏನಕ್ಕೆ? ನಾವು ದೊಡ್ಡ ಲಿಸ್ಟ್ ಇದೆಯಪ್ಪ ಗೋವಿಂದ, 100 ರೂಪಾಯಿ ಹಾಕಿದೀನಿ, 1000 ರೂಪಾಯಿ ಲಿಸ್ಟ್ ಹಾಕ್ಬಿಟ್ಟಿದೀನಿ, ಪೂರೈಸ್ಬಿಡು ಅಲ್ವಾ? ಯಾಕೆ ಲಲಿತಾ ಮಾತಾಜಿ? ವ್ಯಾಪಾರ ಮಾಡಕ್ ಹೋಗೋದು ನಾವು ತಿರುಪತಿಗೆ. ನಮಗ್ ಬೇಕಾಗಿರೋದೆಲ್ಲ ಸಿಗ್ತಾ ಇದ್ರೆ ನಾವ್ ಯಾಕೆ ಹೋಗ್ತೀವಿ ದೇವ್ರ ಹತ್ರ? ಇದು ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಮಾಜದ ಪರಿಸ್ಥಿತಿ ಇದು. ಸೊ ಹೋಗಲ್ಲ, ಅವ್ರಿಗೆ ದೇವ್ರು ಬೇಡ. ಇನ್ಯಾರಿದ್ದಾರೆ? ಆಡಳಿತಗಾರರು, ರಾಜಕಾರಣಿಗಳು. ಓಕೆ, ರಾಜಕಾರಣಿಗಳ ಬಗ್ಗೆ ಮಾತಾಡೋಣ, ನಮ್ಗೆ ತುಂಬಾ ಬೇಕಾಗಿರೋರು. 1 ವರ್ಷದ ಹಿಂದೆ ನಾವು ಇಸ್ಕಾನ್ ಉಳಿಮಾವಿಗೆ ದೇವಸ್ಥಾನಕ್ಕೋಸ್ಕರ ಹುಡುಕ್ತಾ ಇದ್ವಿ. ಸೊ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹಿರಿಯ ಜನರು, ಈ ಏರಿಯಾನಲ್ಲಿ ಇರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಎಲ್ಲ ಹೋದ್ವಿ. ಸ್ವಲ್ಪ ನಮ್ಗೇನಾದ್ರು ಸ್ವಲ್ಪ ಜಾಗ ಕೊಡಿ. ನನಗೆ ಮೊದಲು ಒಬ್ಬರು ಪ್ರಶ್ನೆ ಕೇಳಿದ್ರು, ದೇವಸ್ಥಾನದ ಅವಶ್ಯಕತೆ ಏನು? ಪ್ರಶ್ನೆ ಕೇಳಿ ನೋಡಿ. ಅದೇ ನಾನು ಬಾರ್ ಅಂದಿದ್ರೆ, ಓ ಹೌದೌದು ಇನ್ನೊಂದು ಬೇಕು. ಯಾಕೆ? ಪಕ್ಕದ ರೋಡಲ್ಲೇ ಇದೆ, ಅಷ್ಟು ದೂರದಿಂದ ಕುಡ್ಕೋರಿ ಇಲ್ಲಿ ತನಕ ಬರಕ್ಕಾಗತ್ತಾ? ಇಲ್ಲೂ ಅಂತ ತೆಗಿರಿ ನೀವು. ಅರೆ ದೇವಸ್ಥಾನ ಅಂದ ತಕ್ಷಣ ದೇವಸ್ಥಾನದ ಅವಶ್ಯಕತೆ ಏನು? ನಾನು ಅದಕ್ಕೆ ಕೇಳಿದೆ, ಆಯ್ತು ಸರ್, ಇಷ್ಟೊಂದು ಅವರ ಇನ್ನೊಂದು ಲಾಜಿಕ್ ಕೊಟ್ರು, ಇಲ್ಲಿ ಆಗ್ಲೇ ಉಳಿಮಾವ್ನಲ್ಲಿ ಎಷ್ಟೊಂದು ದೇವಸ್ಥಾನಗಳಿವೆ. ನಾನು ಹೇಳಿದೆ, ಆಯ್ತಪ್ಪ, ನೀವು ಮೊಟ್ಟ ಮೊದಲಿಗೆ ಪ್ರಭುಪಾದರು ಇಸ್ಕಾನ್ ಅನ್ನ ದೇವಸ್ಥಾನ ಅಂತ ಕರೀಲಿಲ್ಲ. ಪ್ರಭುಪಾದ ಇಸ್ಕಾನ್ ಅನ್ನ ಏನಂತ ಕರೆದ್ರು? ಶೈಕ್ಷಣಿಕ ಸಂಸ್ಥೆ ಅಂದ್ರು, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಂದ್ರು. ಯಾಕೆ? ನೀವು ಬೇರೆ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀರಾ? ದರ್ಶನ, ಪ್ರಸಾದ, ತೀರ್ಥ, ರಕ್ಷೆ, ಆಮೇಲೆ ಕೂತ್ಕೊಳ್ತೀವಿ. ಯಾಕೆ? ಯಾರೋ ಹೇಳಿದ್ದಾರೆ ಪ್ರಭು ಕೂತ್ಕೋಬೇಕು 10 ಸೆಕೆಂಡ್ ಅಂತ, ಕೂತ್ಕೊಂಡು ಆಮೇಲೆ ಎದ್ಕೊಳ್ತೀವಿ. ನಿಮ್ಮ ಜೀವನ ಯಾವ ತರ ಆದ್ರೂ ಬದಲಾವಣೆ ಆಗುತ್ತಾ? ಆಗಲ್ಲ. ನೀವೇನ್ ಮಾಡಿದ್ರಿ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುಣ್ಯ ಕಾರ್ಯ ಮಾಡಿದ್ರಿ. ಪುಣ್ಯ ಕಾರ್ಯದ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತೆ, ಸಂತೋಷವಾಗಿ ಸಿಗುತ್ತೆ ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಏನೂ ಸಿಗಲ್ಲ. ನಾವು ಈ ಜನ್ಮದಲ್ಲಿ ಸಿಗುತ್ತೆ ಅನ್ಕೊಂಡು ಮಾಡ್ತಾ ಇದೀವಲ್ವಾ? ಪುಣ್ಯ ಕಾರ್ಯ ಇರೋದು ಮುಂದಿನ ಜನ್ಮಕ್ಕೆ. ಅರೆ ಈ ದೇವಸ್ಥಾನದಲ್ಲಿ ಏನ್ ಮಾಡ್ತೀವಿ ನಾವು? ಜನರನ್ನ ಪರಿವರ್ತನೆ. ಯಾಕೆ? ಈ ಮಾಯೆಯ ಕಠಿಣವಾದ ನಿಯಮಗಳಿಂದ ತಪ್ಪಿಸ್ಕೊಂಡು ಸಂತೋಷವಾದ ಜೀವನ ನಡೆಸಿ ಆನಂದದಲ್ಲಿ ಇರಿ, ಆನಂದದ ವೈಕುಂಠಕ್ಕೆ ಈ ಜನ್ಮ ಆದ್ಮೇಲೆ ಹೋಗಿ ಅನ್ನೋ ಒಂದು ಜ್ಞಾನವನ್ನ ಕೊಡೋದಕ್ಕೋಸ್ಕರ, ಜನರ ಜೀವನವನ್ನ ಬದಲಾಯಿಸೋಕ್ಕೋಸ್ಕರ. ಆದ್ರೆ ಇವರು ನಮ್ಮ ನಾಯಕರು. ಇವ್ರಿಗೆ ಯಾರು ಏನು ಯಾಕೆ
ಹಾಕಬೇಕು, ಯಾವ್ದು ಅವಶ್ಯಕತೆ ಏನು ಗೊತ್ತಿಲ್ಲ. ಇವ್ರಿಗೆ ನಾವು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಹಾಕ್ಬಿಟ್ಟು ಬರ್ತೀವಿ. ಸೊ ಇವ್ರಿಗೆ ಯಾರಿಗೂ ದೇವರು ಬೇಡ. ಈ ಕಲಿಯುಗದಲ್ಲಿ ದಯವಿಟ್ಟು ಇದನ್ನ ಕೇಳ್ಕೊಳ್ಳಿ. ಕಲಿಯುಗದಕ್ಕೆ ಕಬ್ಬಿಣದ ಯುಗ ಅಂತ ಕರೀತಾರೆ. ಯಾವ ಯುಗ? ಯಾಕೆ ಕಬ್ಬಿಣದ ಯುಗ? ನೀವು ಇವಾಗ ಎಲ್ಲೇ ರೋಡಲ್ಲಿ ನೋಡೋರು ಏನ್ ಕಾಣುತ್ತೆ ನಿಮ್ಗೆ? ಬಿಲ್ಡಿಂಗು, ಕಬ್ಬಿಣ, ಕಾಂಕ್ರೀಟು, ಇಷ್ಟೇ. ಹಾಗಾಗಿ ಇದು ಕಬ್ಬಿಣದ ಯುಗ. ಈ ಕಬ್ಬಿಣದ ಯುಗದಲ್ಲಿ 10,000 ವರ್ಷದ ಸುವರ್ಣ ಯುಗ ನಡೀತಾ ಇದೆ ಅಂತ. ಇವಾಗ 500 ವರ್ಷ ಆಗಿದೆ ಈ ಸುವರ್ಣ ಯುಗ ಪ್ರಾರಂಭ ಆಗಿದೆ. ಸುವರ್ಣ ಯುಗ ಅಂದ್ರೆ ಯಾವ ಯುಗ? ಸತ್ಯಯುಗ. ಕಲಿಯುಗದಲ್ಲಿ ಈಗ 10,000 ವರ್ಷಗಳ ತನಕ ನಮಗೆ ಸುವರ್ಣ ಯುಗದ ಅವಕಾಶ ಇದೆ. ಈ ಸುವರ್ಣ ಯುಗದ ಉದ್ದೇಶ ಏನು? ಭಗವದ್ ಭಕ್ತಿ. ಇದು ಈ ಸುವರ್ಣ ಯುಗದ ಒಂದು ನಮಗೆ ಇರುವಂತಹ ಸೌಲಭ್ಯ. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ತಂದೆ ತಾಯಂದಿರಿಗೆ, ಇಲ್ಲಿ ವಿಶೇಷವಾಗಿ ತಂದೆ ತಾಯಂದಿರಿಗೆ ಈ ಪ್ರಶ್ನೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಜನರು ನಿಶ್ಚಿಂತರಾಗಿದ್ದೀರಿ? ಅಂದ್ರೆ ಎಲ್ಲ ಚೆನ್ನಾಗಿದೆಯಪ್ಪ ಈ ಜಗತ್ತು, ನಮ್ಮ ಮಕ್ಕಳು ಈ ಜಗತ್ತಿನಲ್ಲಿ ಬೆಳೆದು ದೊಡ್ಡವರಾಗ್ತಾರೆ, ನಮ್ಗೇನು ಟೆನ್ಷನ್ನೇ ಇಲ್ಲ ಅಂತ ಎಷ್ಟು ತಂದೆ ತಾಯಂದ್ರು ಹೇಳ್ತೀರಾ? ಯಾರು ಇದ್ದೀರಾ ಕೈ ಎತ್ತೋದಕ್ಕೆ? ಪುಷ್ಪ ಮಾತಾಜಿನ ಆಗ್ತಾ ಇದ್ದಾರೆ. ಯಾರು ಇದೀವ ಇಲ್ಲಿ ಕೈ ಎತ್ತಕ್ಕೆ? ಯಾಕೆ? ಸಮಾಜದ ಪರಿಸ್ಥಿತಿ ಇವತ್ತು ಆಗಿದೆ. ಇವಾಗ ಈ ಸಮಾಜದ ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಅಂದ್ರೆ ನಾವು ಎಲ್ಲಿಂದ ಶುರು ಮಾಡಬೇಕು? ಭಗವಂತನ ಭಕ್ತಿಯನ್ನ ನಾವು ಮೊದಲು ನಮ್ಮ ಮನೆಗೆ ತರಬೇಕು. ಸಮಾಜ ಯಾವ್ದ್ರಿಂದ ಆಗಿರೋದು? ಜನಸಂಖ್ಯೆ ಅಂದ್ರೆ ನಾವೆಲ್ಲರೂ, ಅಂದ್ರೆ ಬೇರೆ ಬೇರೆ ಮನೆಗಳು. ಈ ಸಮಾಜವನ್ನ ಬದಲಾಯಿಸಬೇಕು ಅಂದ್ರೆ ನಾವು ಮೊದಲು ನಮ್ಮನ್ನ ಬದಲಾಯಿಸ್ಕೋಬೇಕು. ಯಾರಿಗೋಸ್ಕರ? ನಾವಿವಾಗ ದೊಡ್ಡವ್ರಿಗೆ ಹೇಳಿದ್ರೆ ನೀವು ಬನ್ನಿ ಭಕ್ತಿ ಮಾಡಿ ಅಂದ್ರೆ ಎಲ್ಲರೂ ಅಯ್ಯೋ ಪ್ರಭು ಟೈಮ್ ಇಲ್ಲ ಪ್ರಭು, ಆಫೀಸ್ ಕೆಲಸ. ಸರಿ, ನಿಮ್ಮ ಮಕ್ಕಳಿಗೋಸ್ಕರ ಮಾಡಿ. ನಿಂತ್ಕೊಂಡ್ಬಿಡುತ್ತೆ ಆಂಟೆನ. ಮತ್ತೆ ಇದು ಸತ್ಯ. ಇದು ನಾವು ಏನು ಮಾಡಲಿಲ್ಲ ಅಂದ್ರೆ ಈ ಸಮಾಜ ಆಗ್ಲೇ ಕೆಳಮಟ್ಟಕ್ಕೆ ಇಳಿತಾ ಇದೆ. ಇನ್ನೂ ಹೆಚ್ಚು ಬೇಗ ರಭಸವಾಗಿ ಅದು ಕೆಳಗೆ ಹೋಗುತ್ತೆ. ಇದರ ಪರಿಣಾಮ ಯಾರ ಮೇಲೆ? ನಮ್ಮ ಮುಂದಿನ ಪೀಳಿಗೆಯ ಮೇಲೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಕೈ ಕಟ್ಕೊಂಡು ಕೂತ್ಕೋಬೇಡಿ. ನನ್ನ ಮಗಳು, ಅವಳಿಗೆ 21 ವರ್ಷ. ಸೊ ಅವಳು ಒಂದು ಬ್ಯಾಚುಲರ್ ಡಿಸೈನ್ ಅಂತ ಒಂದ್ ಕಡೆ ಕೋರ್ಸ್ ಮಾಡ್ತಾ ಇದ್ದಾಳೆ, ಸೃಷ್ಟಿ ಮಣಿಪಾಲ್ ಅಂತ, ಯಲಹಂಕ ಹತ್ರ ಕಾಲೇಜು. ಸೊ ನಮ್ಮ ಮನೆಯಿಂದ ಸುಮಾರು 30 ಕಿಲೋಮೀಟರ್ ದೂರ. ಸೊ ಹಾಗಾಗಿ ನಾವು ಹೇಳಿದ್ವಿ, ಸರಿ ನೀ ಅಲ್ಲೇ ಹಾಸ್ಟೆಲ್ ಇದೆ, ಅಲ್ಲಿ ಗರ್ಲ್ಸ್ ಹಾಸ್ಟೆಲ್. ಸೊ ನಾವು ಹೇಳಿದ್ವಿ ಗರ್ಲ್ಸ್ ಹಾಸ್ಟೆಲ್ ಇದೀರಮ್ಮ ನೀನು, ಯಾಕೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತೀಯಾ ಅಂತ. ಸರಿ ಅಂತ ಫಸ್ಟ್ ಇಯರ್ ಸೇರಿಸಿದ್ವಿ ಗರ್ಲ್ಸ್ ಹಾಸ್ಟೆಲ್. ಪಾಪ ಆ ಮಗುಗೆ, ಅವಳಿಗೆ ಸ್ವಲ್ಪ ಚಿಕ್ಕವಳಿಂದ ಅವಳು ಇವೆಲ್ಲ ಕೇಳಿದಾಳೆ. ಕೃಷ್ಣ ಪ್ರಜ್ಞೆ, ಸಂಸ್ಕೃತಿ, ಸರಿ ತಪ್ಪು ಇವೆಲ್ಲ ಪ್ರಜ್ಞೆ ಸ್ವಲ್ಪ ಇದೆ. ತುಂಬಾ ಭಕ್ತಳು ಅಂತ ಹೇಳಕ್ಕಾಗಲ್ಲ, ಆದ್ರೆ ಪ್ರಜ್ಞೆ ಇದೆ ಅವಳಲ್ಲಿ. ಸೊ ಅವಳು ಹೋದ್ರೆ ಏನ್ ನೋಡ್ತಾಳೆ? ಎಲ್ಲ ಹುಡುಗಿಯರೇ, ಎಲ್ಲ ಅವಳ ವಯಸ್ಸಿನ ಹುಡುಗಿಯರೇ ಏನ್ ಮಾಡ್ತಾ ಇದ್ದಾರೆ? ಸ್ಮೋಕಿಂಗು, ಡ್ರಿಂಕಿಂಗು. ಅಯ್ಯೋ ಹೋಗ್ಲಿ, ಅದೆಲ್ಲರೂ ಮಾಡ್ತಾರೆ. ಡ್ರಗ್ಸು. ಇವಳು ನೋಡಿ, ಇವಾಗ ಇವಳೊಬ್ಳು ಹುಡುಗಿದಾಳೆ, ಇವಳು ಸುತ್ತಮುತ್ತ ಎಲ್ಲರೂ ಕೂಡ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಕಷ್ಟ ಇರಬೇಕು ಅವಳಿಗೆ. ಬಹಳ ದುಃಖದಲ್ಲಿ, ನೋವಿನಲ್ಲಿ ವಾಪಸ್ ಬಂದು, ಅಪ್ಪ ಆಗಲ್ಲ ನನಗಲ್ಲಿ ಇರೋದಕ್ಕೆ, ಇಂಥ ಜನರ ಮಧ್ಯೆ ನಾನು ಇರಕ್ಕಾಗಲ್ಲ. ಇವಾಗ ನಾನು ಒಂದು ಯೋಚನೆ ಬಂತು ನನಗೆ, ಬೇರೆ ಮಕ್ಕಳ ತಂದೆ ತಾಯಂದ್ರಿಗೆ ಇವರು ಇಂಥ ಕೆಟ್ಟ ಚಟುಗಳು ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೇನ್ ಸಂತೋಷ ಆಗುತ್ತಾ? ಮನೆಯಲ್ಲಿ ಯಾರು ಕಳಿಸ್ತಾರ ಹೋಗಿ ಎಲ್ಲ ಕೆಟ್ಟ ಚಟಗಳು ಕಲ್ತ್ಕೊಳ್ಳಿ ಅಂತ? ಕಾರಣ ಯಾಕೆ ಇವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಯಾರು ಅವ್ರಿಗೆ ಹೇಳಲೇ ಇಲ್ಲ, ಯಾರು ಅವ್ರಿಗೆ ಹೇಳ್ಕೊಡ್ಲಿಲ್ಲ ಇದು ಸರಿ ಇದು ತಪ್ಪು ಅಂತ, ಅಥವಾ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಲಿಲ್ಲ. ತಂದೆ ತಾಯಿಯಿಂದ ಏನ್ ಮಾಡ್ತಾರೆ? ಪೊಲೀಸ್ ಆಗ್ಬಿಡ್ತಾರೆ ಮನೇಲೆ, ಇದು ಮಾಡಲೇಬಾರ್ದು ಮನೆ. ಈಗಿನ ಕಾಲದ ಮಕ್ಕಳು ನಿಮ್ಮ ಚಾವಟಿ ಏಟಿಗೆ ಕೇಳೋರಲ್ಲ, ನಮ್ಮ ತರ ನಾವೆಲ್ಲ ಸಾಧುಗಳು, ಹೌದಾ? ನನಗೆ ಜ್ಞಾಪಕ ಇದೆ, ನಾನು ತಪ್ಪು ಮಾಡ್ತಾ ಇಲ್ಲ. ನಮ್ಮ ತಂಗಿ ಸಕ್ಕತ್ತಾಗಿ ಓಡಿಸ್ಕೋತಾ ಇದ್ರು ನಮ್ಮ ಅಪ್ಪನ ಹತ್ರ, ಸ್ಕೇಲಲ್ಲಿ ಹೊಡಿತಾ ಇದ್ರು, ಇವಾಗ್ಲೂ ಜ್ಞಾಪಕ ಇದೆ.
ನಾವು ಮುಟ್ಟಲ್ಲ ನಮ್ಮ ಮಕ್ಕಳನ್ನ. ಅಯ್ಯೋ ಅದು ಎಲ್ಲಿ ಹೋಗ್ಲಿ, ನಮ್ಮ ಮನೇಲಿ ಮೂರು ಮಕ್ಕಳು ಸರಿ, ಒಬ್ಬ ಇನ್ನು ನಮ್ಮ ಎಲ್ಲಾರ ಮನೆಯಲ್ಲೂ ಒಂದೊಂದೇ ಮಗು. ಅಯ್ಯೋ ಅದಕ್ಕೆ ನೋವು ಆಗ್ಬಿಟ್ರೆ, ಅದಕ್ಕೆ ಬೇಜಾರಾಗ್ಬಿಟ್ರೆ, ಹೌದಪ್ಪ ನಾಳೆ ಹೋಗಿ ಅದು ಡ್ರಗ್ಸ್ ತಗೊಳ್ಳಿ, ಅದಕ್ಕೆ ಪರವಾಗಿಲ್ಲ, ಇವತ್ತು ನಾವು ಹೊಡೆಯೋದು ಬೇಡ. ಸೊ ನಾವು ಮನೇಲಿ ಕಲಿಸ್ತಾ ಇಲ್ಲ, ಸ್ಕೂಲಲ್ಲಿ ಕಲಿಸ್ತಾ ಇದ್ದಾರೆ ಯಾರಾದ್ರೂ? ಸ್ಕೂಲಲ್ಲಿ ಕಲಿಸ್ತಾ ಇಲ್ಲ. ಸೊ ಯಾರ ಹೊಣೆ ಇದು? ನಮ್ಮ ಹೊಣೆ, ಇಸ್ಕಾನಿನ ಹೊಣೆ. ಸೊ ಅದಕ್ಕೆ ನಾವೊಂದು ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ಬೇಕು ಇದಕ್ಕೆ. ನಾವೇನ್ ಮಾಡ್ತಾ ಇದೀವಿ? ಕಲ್ಚರಲ್ ರಿವೈವಲ್ ಅಂತ ಮಾಡ್ತಾ ಇದೀವಿ, ಸಾಂಸ್ಕೃತಿಕ ಪುನಶ್ಚೇತನ ಅಂತ. ಇದರ ಉದ್ದೇಶ ಏನು ಅಂದ್ರೆ, ಈ ಮಕ್ಕಳು, ಈ ಒಂದು ಆಧುನಿಕ ಜನ, ಇವರು ಸ್ವಲ್ಪ ದೇವರ ಕಡೆ ತಿರುಗಬೇಕು ಅಂತ. ಸ್ವಲ್ಪ, ತುಂಬಾ ಬೇಡ. ತುಂಬಾ ತಿರುಗಾದ್ರೆ ಆಮೇಲೆ ಅಜೀರ್ಣ ಆಗ್ಬಿಡುತ್ತೆ ಅವ್ರಿಗೆ. ಸೊ ಸ್ವಲ್ಪವಾಗಿ ತಿರುಗಿಸೋಣ ಅಂತ. ಏನು ಸ್ವಲ್ಪವಾಗಿ ಅಂದ್ರೆ, ನಾವು ಅವ್ರಿಗೆ ಒಂದು ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಏನಂದ್ರೆ, ಪ್ರತಿ ಏಕಾದಶಿ ಭಗವಂತನ ಬಗ್ಗೆ ಶ್ರವಣ ಮಾಡಿ. ಪ್ರತಿ ಏಕಾದಶಿ ಭಾಗವತ ಶ್ರವಣ ಇರುತ್ತೆ, ಭಾಗವತ ಕಥೆ ಇರುತ್ತೆ. ಸೊ ಅದನ್ನ ಕೇಳಿಸ್ಕೊಳ್ಳಿ. ಎರಡನೇದು, ಭಾಗವತದ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ. ಯಾಕೆ? ನಿನ್ನೆ ನಮ್ಮ ಭಕ್ತರು ಇದರ ಒಂದು ಟೆಸ್ಟ್ ಮಾಡ್ತಾ ಇದ್ರು ವಿಜಯನಗರಲ್ಲಿ. ಯಾವುದೋ ಒಂದು ದೇವಸ್ಥಾನದ ಹತ್ರ ನಿಂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇದ್ರು, ಈ ರೀತಿ ಮಾಡ್ತಾ ಇದೀವಿ, ನೀವು ಇದರಲ್ಲಿ ಭಾಗವಹಿಸ್ತೀರಾ ಅಂತ ಕೇಳೋದಕ್ಕೆ. ಕಾಲೇಜ್ ಹುಡುಗರು, 20-21 ವಯಸ್ಸಿನ ಹುಡುಗರು ಬಂದು ಅವ್ರು ಹೇಳಿದ್ರು, ಸರ್ ಈ ತರ ಆಗತ್ತಾ? ನಮ್ಮನ್ನ ನಾವು ಬದಲಾಯಿಸ್ಕೋಬೋದಾ? ಅವ್ರು ಹೇಳಿದ್ದು ಕಾರಣ ಎಷ್ಟು ಪರ್ಫೆಕ್ಟ್ ಆಗಿತ್ತು. ಸರ್ ನಾವು ಇವಾಗ ರೀಲ್ಸ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್. ಇದು ಹುಡುಗ ಹೇಳ್ತಾ ಇದ್ದಾನೆ, ಸರ್ ನಮಗೆ ಗೊತ್ತು ಇದು ತಪ್ಪು ಅಂತ, ಆದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್. ನೀವ್ ಹೇಳ್ತಾ ಇರೋ ಮಾರ್ಗ ಮಾಡಿದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ನೋಡಿ ಪ್ರಶ್ನೆ ನೋಡಿ. ನನಗೆ ಅವಾಗ ಬಹಳ ಮನಸ್ಸಿಗೆ ನನಗೆ ಇದಾಯ್ತು. ನಾನು ಹೇಳಿದೆ, ಇದನ್ನ ಮಾಡ್ಲೇಬೇಕು ನಾವು ಇವಾಗ. ಆ ಮಕ್ಕಳು ಪಾಪ ಅದಕ್ಕೋಸ್ಕರ, ಪರಿಹಾರಕ್ಕೋಸ್ಕರ ಕಾಯ್ತಾ ಇದಾರೆ. ಅವ್ರಿಗೆ ಗೊತ್ತಿಲ್ಲ ಮಾರ್ಗ ಏನು ಅಂತ ಗೊತ್ತಿಲ್ಲ. ಸೊ ನಮ್ಮ ಗುರಿ ಕರ್ನಾಟಕದಾದ್ಯಂತ, ಎಷ್ಟು ಕರ್ನಾಟಕದ ಪಾಪ್ಯುಲೇಷನ್? 6 crores, 6 ಕೋಟಿ. ನಮ್ಮ ಧ್ಯೇಯ 1 ಕೋಟಿ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಅವ್ರೇನು ಮಾಡ್ಬೇಕಲ್ಲ, ಅವ್ರ ಮನೆಯಲ್ಲೇ ಇರ್ತಾರೆ, ಭಾಗವತ ಶ್ರವಣ ಮಾಡ್ತಾರೆ, ಹರಿಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ. ಯಾಕೆ? ಈ ಮನಸ್ಸಿನ ನಿಯಂತ್ರಣ ಇಲ್ಲ. ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಅಲ್ಲದೆ ಅದರಿಂದ ಭಗವಂತ ಸಂತೃಪ್ತನಾಗ್ತಾನೆ. ಹರಿಕೃಷ್ಣ ಮಹಾಮಂತ್ರ ಕೇಳೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಮೂರನೇದು ಉಪವಾಸ. ಸರಿ, ಎಲ್ಲರಿಗೂ ಸಂಪೂರ್ಣವಾಗಿ ಏಕಾದಶಿ ಉಪವಾಸ ಮಾಡಕ್ ಆಗದೆ ಇರ್ಬೋದು. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ನೀವು ಕನಿಷ್ಠ 3 ಊಟಗಳಲ್ಲಿ ಅವತ್ತಿನ ದಿನ 1 ಊಟದಲ್ಲಾದ್ರೂ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡಿ. ಅಂದ್ರೆ ಹಾಲು ಹಣ್ಣು ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿ. ಯಾಕಂದ್ರೆ ಜನರು ಇವತ್ತು 3 ಹೊತ್ತಿನ ಊಟದಲ್ಲಿ 1 ಹೊತ್ತು ಮನೆಯ ಊಟವನ್ನ ಮಾಡ್ತಾ ಇದಾರೇನೋ, ಅದು ಪಾಪ ಹೊರಗಡೆ ಇರೋವರೆಗೂ ಅದೂ ಇಲ್ಲ. 3 ಹೊತ್ತು ಹೊರಗಡೆನೆ ಊಟ. 3 ಬಾರಿ ನೀವು ಹೊರಗಡೆ ಊಟ ಮಾಡಿದಾಗ ನಿಮ್ಮ ಮನಸ್ಸಿನ ಮೇಲೆ ಯಾವ ಪ್ರಭಾವ ಆಗುತ್ತೆ? ಯಾರು ಅಡುಗೆ ಮಾಡಿದಾನೋ ಅವನ ಮನೋಭಾವ ನಿಮ್ಮ ಮನೋಭಾವವನ್ನು ಪ್ರವೇಶ ಮಾಡುತ್ತೆ. ಹೊರಗಡೆ ಇರೋ ಜನ ಯಾತಕ್ಕೋಸ್ಕರ ಮಾಡ್ತಾ ಇದಾರೆ? ಬಿಸ್ನೆಸ್, ರಜೋಗುಣ, ತಮೋಗುಣ. ಸೊ ಹಾಗಾಗಿ ಇವತ್ತಿನ ಜನರ ಪ್ರಜ್ಞೆ ಏನಾಗ್ಬಿಟ್ಟಿದೆ? ರಜೋಗುಣ ತಮೋಗುಣಕ್ಕೆ ಇಳಿದು ಬಿಟ್ಟಿದೆ. ಇವಾಗ ನಾವು ಇದನ್ನು ಸತ್ವಗುಣಕ್ಕೆ ಏರಿಸ್ಬೇಕು. ಸೊ ನಾವು ಹೇಳ್ತಾ ಇದೀವಿ, ಅಟ್ಲೀಸ್ಟ್ ಶುರು ಮಾಡಿ 1 ಸತ್ವಗುಣದ ಆಹಾರವನ್ನು ತಿನ್ನಿ ಪೂರ್ಣ. ಅದು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಇನ್ನೂ ಪ್ರಸಾದವಾಗುತ್ತೆ, ಇನ್ನೂ ಶ್ರೇಷ್ಠ. ಅದರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. 3ನೇ ಭಾಗ. 4ನೇ ಭಾಗ, ಪ್ರತಿಯೊಬ್ಬ ಮನುಷ್ಯನು ಕೂಡ ಭಗವಂತನಿಗೆ ಒಂದು ತನ್ನ ಕಡೆಯಿಂದ ಒಂದು ಚಿಕ್ಕ ಸೇವೆಯನ್ನ ಮಾಡಬೇಕು. ಹೇಗೆ ತಂದೆ ತಾಯಂದ್ರು ಮಕ್ಕಳಿಗೆ ಒಂದು ಚಾಕ್ಲೇಟ್ ಅನ್ನ ತಂದು ಕೊಟ್ರೆ, ಮಗು ಆ ಚಾಕ್ಲೇಟ್ ಅನ್ನ ಒಂದು ತುಂಡು ಮಾಡಿ, ಚಿಕ್ಕ ತುಂಡು ಮಾಡಿ ತಂದೆಗೆ ಕೊಟ್ರೆ ತಂದೆಗೆ ಬಹಳ ಸಂತೋಷ ಆಗುತ್ತೆ. ಓ, ನನ್ನ ಮಗ ನನಗೆ ಚಾಕ್ಲೇಟ್ ಕೊಟ್ಟ. ಅರೆ, ಆ ಮಗ ಚಾಕ್ಲೇಟ್ ಕೊಡ್ಲಿಲ್ಲ, ತಂದೆ ಚಾಕ್ಲೇಟ್ ಅಲ್ಲಿ ಒಂದು ಪೀಸ್ ಕೊಟ್ಟ ವಾಪಸ್ಸು, ಆದ್ರೂ ಕೂಡ ತಂದೆಗೆ ಸಂತೋಷ ಆಗುತ್ತೆ. ಹೇಳಿದೆ, ನಿಮ್ಮ ಜೀವನಗಳಲ್ಲಿ ಏನು ನಿಮಗೆ ಲಭ್ಯವಾಗಿದೆಯೋ ಅದೆಲ್ಲವೂ ಭಗವಂತನ ಕೃಪೆ. ಆ ಭಗವಂತನ ಕೃಪೆಗೆ ನೀವು ಒಂಚೂರಾದ್ರೂ ಕೃತಜ್ಞತೆ ಇರಬಾರ್ದ? ಓ, ಭಗವಂತ ನನಗೆ ಎಲ್ಲ ಕೊಟ್ಟಿದ್ದಾನೆ, ಆಯ್ತಪ್ಪ ನೀನು ಒಂಚೂರು ತಗೋ, ನಿನಗೆ ನಾನು ನಿನ್ನ ಸೇವೆಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ನಾವು ಹೇಳಿದ್ವಿ, ನೀವು ದಾನವನ್ನ ಮಾಡಬೇಕು. ದಾನವನ್ನ ಮಾಡೋದ್ರಿಂದ ಏನು ಪ್ರಯೋಜನ? ಏನು ಅಂದ್ರೆ, ಮೊದಲು ನಾವು ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕೆ ನಮಗೆ ಸಾಧ್ಯವಾಗುತ್ತೆ. ಎರಡನೇದು, ಇವಾಗ ನಾವು ಮಕ್ಕಳ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ, ನಮಗೆ ಇದರಲ್ಲಿ ಖರ್ಚಿದೆ.
ಇವಾಗ ಪ್ರತಿ ಕ್ಲಾಸಲ್ಲಿ ಪ್ರತಿ ಮಗುಗೂ ಒಂದು ಪ್ರಿಂಟ್ಔಟ್ ಮಾಡ್ತೀವಿ ಅಥವಾ ಅಲ್ಲಿ ಏನ್ ಮಾಡ್ಬೇಕು, ನಾವು ಯಾವುದಕ್ಕೂ ಚಾರ್ಜ್ ಮಾಡಲ್ಲ. ಸೊ ನಾವು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ, ನೋಡಿ ನೀವು ಏನು ದಾನವನ್ನ ಮಾಡ್ತಿರೋ ಅದರಿಂದ ಈ ರೀತಿ ನಾವು ಮಕ್ಕಳ ಪರಿವರ್ತನೆಗಾಗಿ ಏನು ಅವಶ್ಯಕವೋ ಅವೆಲ್ಲವೂ ಮಾಡ್ತೀವಿ, ಜನರ ಪರಿವರ್ತನೆಗೋಸ್ಕರ ಏನ್ ಬೇಕೋ ಅವೆಲ್ಲವೂ ಮಾಡ್ತೀವಿ. ಇವಾಗ ಯಾರು ಇಲ್ಲಿ ಬಂದ್ರೆ ನಾವು ಚಾರ್ಜ್ ಮಾಡ್ತೀವ? ಇಲ್ಲ. ಪ್ರಸಾದ ತಿನ್ನಕ್ಕೆ ನಾವು ನಿಮ್ಗೆ ಟಿಕೆಟ್ ತಗೊಂಡ್ರ ಕೌಂಟ್ರಲ್ಲಿ ಅಂತ ಕೇಳ್ತೀವ? ಇಲ್ಲ. ಸೊ ಇವೆಲ್ಲವೂ ಕೂಡ ನಿಜವಾದ ಜನ ಕಲ್ಯಾಣ ಕಾರ್ಯ, ಜನರ ಜೀವನವನ್ನ ಬದಲಾಯಿಸಕ್ಕೆ, ಅವ್ರಿಗೆ ಜೀವನದಲ್ಲಿ ಸಂತೋಷವನ್ನ ಕೊಡೋದಕ್ಕೆ. ಹೇಳಿದೆ ನೀವೇನೇ ಕೊಡಿ. ಯಾರೋ ಪಾಪ ಸ್ಟೂಡೆಂಟ್, ಸರ್ ನನ್ನ ಹತ್ರ ಏನೂ ಇಲ್ಲ, ನಾನು 50 ರೂಪಾಯಿ ಕೊಡ್ತೀನಿ, ಕೊಡಪ್ಪ ನಿನ್ನಿಷ್ಟ. ಏನೂ ಇಲ್ಲ ಅಂದ್ರೆ ನಮಗೇನು ಬೇಸರ ಇಲ್ಲ, ಆದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ತರ ನಾವು ಮಾಡಿ ಇಷ್ಟು ಜನ ಈ ಒಂದು ಕಾರ್ಯಕ್ರಮದೊಳಗೆ ಬಂದ್ರೆ ಎಷ್ಟು ಜನರ ಜೀವನ ಬದಲಾವಣೆ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಭಗವದ್ಗೀತೆಯಿಂದ ಎಲ್ಲ ಬೇರೆ ಬೇರೆ ಶಾಸ್ತ್ರಗಳಿಂದ ಮುಖ್ಯವಾದ ವಿಷಯಗಳು ಯಾವುದು ಜನರ ಮನಸ್ಸಿಗೆ ಮುಟ್ಟಬೇಕು ಅಂತದ್ದು 10-15 ನಿಮಿಷಗಳ ವಿಡಿಯೋಗಳನ್ನ ಮಾಡ್ತೀವಿ. ಮಾಡಿ ಉದ್ದೇಶ ಎಲ್ಲರೂ ತಾಳ್ಮೆಯಿಂದ ಒಂದು 10-15 ನಿಮಿಷ ಅಂತೂ ನೋಡ್ತಾರೆ. 1 ಗಂಟೆ 3/4 ಗಂಟೆ ಅಂದ್ರೆ ಎಲ್ರಿಗೂ ಟೈಮ್ ಇಲ್ಲ, ಯಾರು ಒಂದು 15 ನಿಮಿಷ 10 ನಿಮಿಷ ಚಿಕ್ಕ ಚಿಕ್ಕ ವಿಡಿಯೋಗಳು. ಅದರಲ್ಲಿ ಅವರಿಗೆ ಜೀವನದ ಮುಖ್ಯ ಸತ್ಯಗಳನ್ನ ನಾವು ಅವ್ರಿಗೆ ಮುಂದೆ ಇಡ್ತೀವಿ. ಅವರು ತಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಕ್ಕೆ ಅವ್ರಿಗೆ ಪ್ರೇರಣೆಯನ್ನ ಕೊಡ್ತೀವಿ, ಮತ್ತೆ ಸರಳವಾದ ಮಾರ್ಗವನ್ನು ಕೊಡ್ತೀವಿ. ಯಾಕೆ ಇಲ್ಲಾಂದ್ರೆ ನಾವು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಅವರು ಈ ಬದಲಾವಣೆಯನ್ನ ತರದಕ್ಕೆ ಕಾದ್ರೆ ಅದು ಯಾವತ್ತೂ ಆಗದೆ ಇರುವಂತ ವಿಷಯ. ಯಾಕಂದ್ರೆ ಅವರೆಲ್ಲ ನಾಸ್ತಿಕರು. ಸೊ ಈ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ನಾವು ಹೇಳ್ತೀವಿ, ಯಾರು ಇಸ್ಕಾನಿಗೆ ಬರ್ತಿರೋ, ಯಾರು ಏನಾದ್ರೂ ಶ್ರವಣ ಮಾಡಿದ್ರೆ ದಯವಿಟ್ಟು ಅದನ್ನ ನಿಮ್ಮಟ್ಟಿಗೆ ಇಟ್ಕೋಬೇಡಿ, ಹೋಗಿ ಯಾರಿಗಾದ್ರೂ ಹೇಳಿ, ಇನ್ನೊಬ್ಬರ ಜೀವನ ಬದಲಾವಣೆ ಆಗುತ್ತೆ. ನೆನ್ನೆ ವಿಜಯನಗರದಲ್ಲಿ ನಾ ಇದು ಸಂದೇಶ ಹೇಳಿದೆ, ಆಮೇಲೆ ಕ್ಲಾಸ್ ಆದ್ಮೇಲೆ ಒಬ್ರು ಯಾರೋ ಅಲ್ಲೇ ಓಡಾಡ್ತಾ ಇದ್ರು ಫೋನಲ್ಲಿ. ಏನ್ ಪ್ರಭು ಫೋನಲ್ಲಿ ಮಾತಾಡ್ತಾ ಇದ್ರು? ಇಲ್ಲ ಪ್ರಭು, ನೀವು ಹೇಳಿ ನನ್ನ ತಂಗಿಗೆ ಹೇಳ್ತಾ ಇದ್ದೀನಿ. ವೆರಿ ಗುಡ್, ಇನ್ನೊಬ್ಬರ ಜೀವನ ಬದಲಾವಣೆ ಆಗುತ್ತೆ. ಇದನ್ನು ಮಾಡ್ಬೇಕು. ನಮಗೆ ತುಂಬಾ ಪ್ರಿಯರಾದವರು, ನಮ್ಮ ಮನೆಯವರು, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಇತ್ಯಾದಿ ಇತ್ಯಾದಿ ಎಲ್ಲ, ಅವ್ರಿಗೆ ಹೇಗೆ ಒಳ್ಳೇದು ಮಾಡೋದು ನಾವು? ಈ ಜ್ಞಾನವನ್ನ ಕೊಡಿ. ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಶರಣಾಗತರಾಗದೇ ಇದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಸಂತೋಷದ ಸಾಧ್ಯತೆ ಇಲ್ಲ. ಸತ್ಯಾಂಶ ಅದು. ಯಾಕೆ? ನಾವು ಅಂತಹ ಬಹಳ ಅದ್ಭುತವಾದ ಕಾರ್ಯಗಳನ್ನು ಮಾಡಿದೀವಿ ಹಿಂದಿನ ಜನ್ಮಗಳಲ್ಲಿ. ಅದ್ಭುತ ಕಾರ್ಯಗಳ ಫಲ ನಮಗೆ ಸಿಕ್ಕಿದಾಗ ಅದನ್ನ ತಡ್ಕೊಳಕ್ಕಾಗಲ್ಲ ನಮಗೆ. ಅಂತ ಕಾರ್ಯಗಳನ್ನು ಮಾಡಿದ್ವಿ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಸೂಕ್ಷ್ಮ ಇದು ಅಂತ. ಇವಾಗ ಉದಾಹರಣೆಗೆ ಯಾರೋ ಬಂದು ನಿಮ್ಮ ಕಾರಿಗೆ ಡಿಕ್ಕಿ ಹೊಡೆದ್ರು ಅಂತ ಇಟ್ಕೊಳ್ಳಿ. ನಾವೇನ್ ಮಾಡ್ತೀವಿ? ಜಗಳ ಮಾಡ್ತೀವಿ. ಹಿಡಿದ್ಬಿಟ್ಟು ಯಾಕೆ ಜಗಳ ಮಾಡ್ತೀವಿ? ಅದ್ರ ಮೇಲೆ ಹೊಡ್ಕೋಬಾರ್ದು, ಈ ಕಡೆ ಬಾ, ಈ ಕಡೆ. ಯಾಕೆ ಜಗಳ ಮಾಡ್ತೀವಿ? ನಂದು ತಪ್ಪಲ್ಲ, ಅವನದು ತಪ್ಪು ತಾನೇ. ಅವನು ತಾನೇ ಹಿಂದೆಯಿಂದ ಬಂದು ಹೊಡೆದಿದ್ದು. ಇವಾಗ ಯೋಚನೆ ಮಾಡಿ, ಆ ವ್ಯಕ್ತಿ ಬಂದು ನನ್ನ ಕಾರಿಗೆ ಹೊಡಿಬೇಕು ಅಂದ್ರೆ ಅದಕ್ಕೆ ಕಾರಣ ಇತ್ತು. ಕಾರಣ ಏನು? ನಾನು ಅವನಿಗೆ ಯಾವಾಗಲೂ ಇದೇ ರೀತಿಯಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಅವನಿಗೆ ಹೊಡೆದಿದ್ದೆ, ಅವನು ಅದನ್ನ ತೀರಿಸ್ಕೋತಾ ಇದ್ದಾನೆ ಅಷ್ಟೇ. ಮಾಡಿದ್ದು ನಮ್ಮ ಮಹಾರಾಯ. ಇವಾಗ ನಾನು ಸುಮ್ಮನೆ ಇದ್ರೆ ಆ ಸಮಯದಲ್ಲಿ ಆ ಕರ್ಮಫಲ ಈಕ್ವಲೈಸ್ ಆಗೋಯ್ತು, ಕ್ಲೋಸ್ ಚಾಪ್ಟರ್. ನಾವೇನ್ ಮಾಡ್ತೀವಿ? ಅವನ ಮೇಲೆ ಕಿರ್ಚಾಡ್ತೀವಿ. ಇವಾಗ ನಾವೇನ್ ಮಾಡಿದ್ವಿ? ಹೊಸ ಕರ್ಮವನ್ನ ಸೃಷ್ಟಿ ಮಾಡಿದ್ವಿ. ಈ ಕರ್ಮದಿಂದ ನಾವು ಭವಿಷ್ಯದಲ್ಲಿ ಏನ್ ಅನುಭವಿಸ್ಬೇಕು ಅವನಿಂದ? ಅವನು ನಮ್ಮ ಎದುರಿಗೆ ಪಬ್ಲಿಕ್ ರೋಡಲ್ಲಿ ನಮ್ಮ ಮೇಲೆ ಕಿರ್ಚಾಡಿ ಅವನು ನಮಗೆ ಅವಮಾನ ಮಾಡಬೇಕು. ಸರಳವಾದ ಸನ್ನಿವೇಶ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸಂತರಾದವರು ಇತರರನ್ನ ಕ್ಷಮಿಸ್ಬೇಕಂತೆ. ಕ್ಷಮಿಸ್ಬೇಕು. ಜನ ತಪ್ಪು ಮಾಡ್ತಾರೋ, ಜನ ತಪ್ಪು ಮಾಡಿದ್ರೆ ಇನ್ಯಾರು ತಪ್ಪು ಮಾಡಕ್ಕ? ತಪ್ಪು ಮಾಡಿದಾಗ ಕ್ಷಮಿಸ್ಬೇಕು. ಯಾಕೆ? ಇಲ್ಲಾಂದ್ರೆ ನಾವು ತಿಳಿದೇನೋ ನಾವು ಹೊಸ ಕರ್ಮವನ್ನ ಸೃಷ್ಟಿ ಮಾಡ್ಕೋತಾ ಇದೀವಿ, ಇನ್ನಷ್ಟು ದುಃಖವನ್ನ ಸೃಷ್ಟಿ ಮಾಡ್ಕೋತಾ ಇದೀವಿ ನಮ್ಮ ಜೀವನದಲ್ಲಿ. ಜನರಿಗೆ ಆದ್ರೆ ಇದನ್ನ ಜೀರ್ಣಿಸ್ಕೊಳಕ್ ಬಹಳ ಕಷ್ಟ. ಅದೇಗ್ರಿ ನಾವು ಸುಮ್ಮನೆ ಇರೋದ್ ಬಿಡಕ್ಕಾಗತ್ತೆ? ಬೇಡಪ್ಪ, ಎಗರಾಡಿ ಮುಂದಿನ ಜನ್ಮದಲ್ಲಿ ತಿರ್ಗಾ ಅದನ್ನ ಅನುಭವಿಸಕ್ ಬನ್ನಿ, ನಿಮ್ ಇಷ್ಟ. ಶಾಸ್ತ್ರ ಏನ್ ಹೇಳ್ತಾ ಇದ್ದೀವಿ ಅದನ್ನು ಕೇಳಬೇಕು. ಇಲ್ಲ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೀನಿ ಅಂದ್ರೆ ಮಾಡಿ. ಸೊ ಅಷ್ಟು ಸೂಕ್ಷ್ಮ ವಿಷಯಗಳು ಇದು. ಹಾಗಾಗಿ ನಾವು ಸುಮ್ಮನೆ ಹೇಳಾಗ ಏನಿಲ್ಲಪ್ಪ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಎಲ್ಲ ನನ್ನ ಕಂಟ್ರೋಲ್ ಇದೆ, ಹೌದಾ? ನಾನು ಮುಂಚೆನೂ ಕೇಳಿದ್ನಲ್ಲ, ಯಾರು ಅಡುಗೆ ಮಾಡ್ತಾ ಇರೋದು? ಕೃಷ್ಣ ಬಂದ ಅಡುಗೆ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ.
ನಾನ್ ತಾನೇ ಅಡುಗೆ ಮಾಡ್ತಾ ಇರೋದು. ಸಂಪಾದನೆ ಮಾಡಕ್ ಅಂಗಡಿ ಆಫೀಸ್ಗೆ ಯಾರು ಹೋಗ್ತಾ ಇರೋದು? ಕೃಷ್ಣನ ಹೋಗ್ತಾ ಇದ್ದಾನೆ, ನಾನ್ ತಾನೇ ಹೋಗ್ತಾ ಇರೋದು. ಬುದ್ಧಿ ಶಕ್ತಿಯನ್ನ ಯಾರಪ್ಪ ಕೊಡ್ತಾ ಇದ್ದಾನೆ? ಹೇಳನಲ್ಲ, ಉಪ್ಪೊಂದ್ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಅಡುಗೆ. ಯಾರು ಬುದ್ಧಿಶಕ್ತಿ ಕೊಡ್ತಾ ಇರೋದು ಉಪ್ಪಾಕಕ್ಕೆ? ತೇನ ವಿನಾ ತೃಣಮಪಿ ನ ಚಲತಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾಸ್ತಿಕರಾಗಬಾರ್ದು. ಇದು ಪಾಶ್ಚಾತ್ಯ ದೇಶದ ಬುದ್ಧಿ, ಅವರ ಮನೋಭಾವ ಇದು. ದೇವರಿಲ್ಲ, ಎಂಥದೂ ಇಲ್ಲ, ಎಲ್ಲ ನಮ್ಮ ನಿಯಂತ್ರಣದಲ್ಲೇ ಇದೆ, ಎಲ್ಲ ನಾವೇ ಮಾಡ್ತಾ ಇರೋದು. ಇದು ಪಾಶ್ಚಾತ್ಯ ದೇಶದ ಮನೋಭಾವ. ಭಾರತದಲ್ಲಿ ಯಾವತ್ತು ಯಾರು ಈ ತರ ಮಾತಾಡ್ತಾ ಇರಲಿಲ್ಲ. ಇದು ಕೇವಲ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಹೋಗಾದ್ಮೇಲೆ ನಾವು ಇಷ್ಟೊಂದು ಮುಂದುವರೆದಿರೋದು. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೃಷ್ಣನಿಗೆ ಶರಣಾಗದೆ ಬೇರೆ ಮಾರ್ಗ ಇಲ್ಲ. ನಮ್ಗೆ ಇಷ್ಟಾನೋ ಕಷ್ಟಾನೋ ಬೇರೆ ಮಾರ್ಗ ಇಲ್ಲ. ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಮೇಕಂ. ಇಲ್ಲ ಕೃಷ್ಣ, ನಿನಗೆ ನಾನು ಬರೀ ಸಂಡೇ ಮಾತ್ರ ಕೊಟ್ಟಿರೋದು. ನಿನಗೆ ಮಂಡೇ ಎಲ್ಲಿಗೆ ಹೋಗ್ತೀವಿ? ಸುಬ್ಲಕ್ಷ್ಮಿ ಮಾತಾಜಿ ಶಿವನ್ ದೇವಸ್ಥಾನಕ್ಕೆ ಹೋಗ್ತೀವಿ, ಟ್ಯೂಸ್ಡೇ ಇನ್ನೊಂದು ಕಡೆ ಹೋಗ್ತೀವಿ, ವೆನ್ಸ್ಡೇ ಇನ್ನೊಂದು ಕಡೆ ಹೋಗ್ತೀವಿ. ಇದು ಶರಣಾಗತಿ ಅಲ್ಲ. ಮಕ್ಕಳು ಒಂದಿನ ಒಬ್ಬರು ತಂದೆ ತಾಯಿ ಹತ್ರ ಹೋಗ್ತಾರೆ, ಇನ್ನೊಂದ್ ದಿನ ಅಣ್ಣನ ಹತ್ರ ಹೋಗ್ತಾರೆ, ಇನ್ನೊಂದ್ ದಿನ ಟೀಚರ್ ಹತ್ರ ಹೋಗ್ತಾರೆ. ಹೌದಾ? ಅವ್ರಿಗೆ ಬೇರೆ ಯಾರು ಗೊತ್ತೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರು ಯಾರ ಹತ್ರ ಮಾತಾಡ್ಕೋಬೇಕು, ಏನ್ ಮಾಡ್ಕೋಬೇಕು ಮಾಡ್ಕೋತಾರೆ. ಇದು ಶರಣಾಗತಿ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಜೀವನದ ಉದ್ದೇಶ ಭಗವಂತನಿಗೆ ಶರಣಾಗತರಾಗೋದು, ಅದು ಬುದ್ಧಿವಂತಿಕೆ. ಇವಾಗ ನಾವು ಹೇಳ್ಬೋದು, ಯಾಕೆ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಎಲ್ಲರೂ ಶರಣಾಗತರಾಗಿದ್ರ? ಈ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ. ಯಾರು? ಪಾಂಡವರು, ಬಹಳ ದೊಡ್ಡ ವ್ಯಕ್ತಿಗಳು. ನಮ್ಮ ಸಮಯದ ಇವ್ರ ತರ ಅಲ್ಲ. ಹೋಗ್ಲಿ, ನಮ್ಮ ನಿಜವಾಗ್ಲೂ ಒಬ್ಬ ಪೊಲಿಟಿಷಿಯನ್ ಬಗ್ಗೆ ನಾವು ಮಾತಾಡ್ಬೋದು ಅಂದ್ರೆ ನರೇಂದ್ರ ಮೋದಿ ಅವರು. ಹೋಗಿ ರಷ್ಯಾಗೆ ಹೋಗ್ಬಿಟ್ಟು ಏನ್ ಕೊಟ್ರು ಅವರು? ಭಗವದ್ಗೀತೆ ಕೊಟ್ರು. ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋರು. ಪಾಂಡವರ ಬಗ್ಗೆ ಮಾತಾಡೋಣ. ಪಾಂಡವರಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ಅಂದ್ರೆ, ಅರ್ಜುನ ಒಬ್ಬನೇ ಸಾಕಾಗಿದ್ದ. ಒಂದು ಸಮಯದಲ್ಲಿ ಅಶ್ವತ್ಥಾಮ ಏನ್ ಮಾಡ್ತಾನೆ? ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಪಾಂಡವರನ್ನ ಕೊಲ್ಲೋದಕ್ಕೆ. ಪಾಂಡವರಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ, ಅವರು ತಮ್ಮ ಶಕ್ತಿಯನ್ನು ಉಪಯೋಗಿಸಿ, ತಮ್ಮ ಅಸ್ತ್ರಗಳನ್ನು ಉಪಯೋಗಿಸಿ ಅದನ್ನ ನಿಗ್ರಹಿಸುವಷ್ಟು ಶಕ್ತಿ ಇತ್ತು ಅವ್ರ ಹತ್ರ. ಆದ್ರೆ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನ ಪ್ರತಿರೋಧಿಸಕ್ಕೆ, ಅದನ್ನ ಕೌಂಟ್ರಾಕ್ಟ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ಸೊ ಇವ್ರೇನ್ ಮಾಡ್ತಾ ಇದಾರೆ? ಇವರು ತಮ್ಮ ಅಸ್ತ್ರಗಳನ್ನ ತೆಗಿತಾ ಇದ್ದಾರೆ. ಕೃಷ್ಣ ನೋಡ್ದ, ಸಮಯ ಇಲ್ಲ, ಟೈಮ್ ಇಲ್ಲ, ಇವ್ರಿಗೆ ಬಿಟ್ರೆ ಇವ್ರು ಉಳಿಯೋದಿಲ್ಲ. ಕೃಷ್ಣನಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಅವನೇನ್ ಮಾಡ್ದ? ಯಾರು ಕೇಳಲಿಲ್ಲ. ಪಾಂಡವರು ಕೃಷ್ಣನ್ ಕಡೆ ತಿರುಗ್ಲಿಲ್ಲ. ಅಪ್ಪ ನಮಗೇನಾದ್ರು ಸಹಾಯ ಮಾಡಪ್ಪ ಅಂತ ಕೇಳಲಿಲ್ಲ. ಕೃಷ್ಣ ಏನ್ ಮಾಡ್ದ? ಸುದರ್ಶನವನ್ನ ಪ್ರಯೋಗಿಸ್ತಾನೆ. ಯಾಕೆ? ಅಂತ ಶ್ರೇಷ್ಠ ಜೀವಿಗಳು, ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಪ್ರಜ್ಞೆ ಏನು ಅಂದ್ರೆ, ಕೃಷ್ಣ ಇಲ್ಲದೆ ಏನು ನಡೆಯೋದಿಲ್ಲ ಅನ್ನೋ ಸಂಪೂರ್ಣ ಪ್ರಜ್ಞೆಯಲ್ಲಿದ್ರು. ನಾವೆಲ್ಲ ಮುಂಚೆ ಹರೇ ಕೃಷ್ಣ ಅಂದಾಗ ನಾವು ಎರಡು ಕೈಯನ್ನ ಮೇಲೆತ್ತೀವಿ. ಯಾಕೆ? ಶರಣಾಗತಿಯ ಸಂಕೇತ. ಯಾರು ಈ ರೀತಿ ಶರಣಾಗತರಾದ್ರೂ ಎರಡು ಕೈ ಮೇಲೆತ್ತಿದ್ದು? ದ್ರೌಪದಿ. ತನ್ನನ್ನ ತಾನು ರಕ್ಷಿಸ್ಕೊಳಕ್ ಆಗಲ್ಲ, ಅಲ್ಲೋ ತನಕ ಪ್ರಯತ್ನ ಮಾಡಿದ್ಲು. ತನ್ನ ಕೈಯಲ್ಲಿ ತನ್ನ ಸೀರೆಯನ್ನ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ಅವನು ದುಶ್ಯಾಸನ. ಅವನ ಶಕ್ತಿಯ ಮುಂದೆ ಅವಳ ಪಾಪ ಏನ್ ಮಾಡ್ತಾಳೆ? ಸೊ ಒಂದು ಸಮಯ ಗೊತ್ತಾಯ್ತು ಅವಳಿಗೆ ಇನ್ನು ನನ್ನ ಕೈನಲ್ಲಿ ನನ್ನ ಸಾಮರ್ಥ್ಯದಿಂದ ಏನೂ ಆಗಲ್ಲ ಅಂತ ಏನ್ ಮಾಡ್ತಾಳೆ? ಆ ಸೀರೆ ಹಿಡ್ಕೊಂಡಿದ್ದ ಸೀರೆಯನ್ನು ಕೂಡ ಬಿಟ್ಬಿಟ್ಟು ಎರಡು ಕೈಯನ್ನು ಮೇಲೆತ್ತಾಳೆ. ಕೃಷ್ಣ, ನೀನೊಬ್ನೇ ನನಗೆ ಗತಿ. ಇದು ಶರಣಾಗತಿ. ಭಗವಂತ ನಮಗೆ ಕೊಟ್ಟಿರೋ ಶಕ್ತಿ ಸಾಮರ್ಥ್ಯವನ್ನ ನಾವು ಉಪಯೋಗಿಸಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಮನಸ್ಸಿನಲ್ಲಿ ಯಾವಾಗ್ಲೂ ಇರಬೇಕು, ನನ್ನ ರೋಗ ನಿವಾರಣೆ ಮಾಡ್ತಾ ಇರೋನು ನನ್ನ ಡಾಕ್ಟರ್ ಅಲ್ಲ, ಕೃಷ್ಣ. ಅದಕ್ಕೆ ಅವನು ಪೋಸ್ಟ್ ಮ್ಯಾನ್ ಅಷ್ಟೇ. ಅವನ ಮೂಲಕ ನನಗೆ ನನ್ನ ರೆಮಿಡಿ ಸಿಗ್ಬೇಕು, ನನ್ನ ಚಿಕಿತ್ಸೆ ಆಗ್ಬೇಕು ಅಂದ್ರೆ ಅವನು ಬರ್ತಾನೆ, ಪೋಸ್ಟ್ ಮ್ಯಾನ್. ಕೃಷ್ಣನ ಇಚ್ಛೆ ಇಲ್ಲದೆ, ಕೃಷ್ಣನ ಕೃಪೆ ಇಲ್ಲದೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಗುರುತಿಸದೆ ಹೋದ್ರೆ ನಾವು ಏನಾಗ್ತೀವಿ? ದುಷ್ಟರಾಗೋಗ್ತೀವಿ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಸೋಣ. 6 ಗಂಟೆ ಆಯ್ತು. ಯಾರಿಗಾದ್ರೂ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಏನಿಲ್ವಾ? ಓಕೆ, ಏನೇನಾದ್ರೂ ಮುಗಿಸೋಣ.
श्रीमद् भगवद गीता की जय, जगत गुरु शिल प्रभुपाद की जय, ಸಮವೇತ ಗೌರ ಭಕ್ತವೃಂದ की जय. ಹರೇ ಕೃಷ್ಣ. ಧನ್ಯವಾದ. ಸೊ ಇವತ್ತಿನ ಒಂದು ಏನಂದ್ರೆ ನಮ್ಮ ಇವತ್ತಿನ ಪ್ರಸಾದ ಸೇವೆಯನ್ನ ನಮ್ಮ ಸುಮಿತ್ರಾ ಮಾತಾಜಿ ಪ್ರತಿ ತಿಂಗಳು ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ನಾಗೇಂದ್ರ ಪ್ರಭು ಮತ್ತೆ ಅವರ ಕುಟುಂಬದವರು, ಅವರ ಹಿರಿಯ ತಂದೆಯವರು ಬಂದಿದ್ದಾರೆ ಇಲ್ಲಿ. ಅವರು ಇವತ್ತು ಈ ಒಂದು ಪ್ರಸಾದ ಸೇವೆಯನ್ನ ಅವರು ನಡೆಸ್ಕೊಟ್ಟಿದ್ದಾರೆ. ಪ್ರಭುಗಳು ಹೇಳಿದ್ರು, ಇಲ್ಲ ಪ್ರಭು ಏನು ಹೇಳ್ಬೇಡಿ ಅಂತ. ಹೇಳಿದೆ, ಇಲ್ಲ ಎಲ್ಲ ವೈಷ್ಣವರು ನಾವು ಪ್ರಾರ್ಥನೆ ಮಾಡೋದು ಇಲ್ಲಿ ಇಸ್ಕಾನ್ ಒಳಗಡೆ ಒಂದೇ, ಎಲ್ಲರೂ ಆಧ್ಯಾತ್ಮಿಕ ಪ್ರಗತಿಯನ್ನ ಪಡ್ಕೊಳ್ಳಿ, ಈ ಭೌತಿಕ ಜಗತ್ತಿನಲ್ಲಿ ಇನ್ನೊಂದ್ಸತಿ ಹುಟ್ಟು ಬರೋ ಅವಶ್ಯಕತೆ ಇಲ್ಲದೆ ಇರ್ಲಿ ಅನ್ನೋದು ಒಂದೇ ನಮ್ಮ ಪ್ರಯತ್ನ. ಹಾಗಾಗಿ ನಾವೆಲ್ಲರೂ ಒಂದ್ಸತಿ ಪ್ರಭುಗಳು ಮತ್ತೆ ಅವರ ಒಂದು ಕುಟುಂಬದ ಆಧ್ಯಾತ್ಮಿಕ ಪ್ರಗತಿಗಾಗಿ ಎಲ್ಲರೂ ಒಂದ್ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ. ಧನ್ಯವಾದ. ಪ್ರಸಾದ ಸ್ವೀಕರಣೆ.